ನಮಸ್ತೆ, ಗುಡ್ ಆಫ್ಟರ್ನೂನ್ ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆಸ್ ಯೂಶುವಲ್ ಅಡುಗೆ ಪ್ರೋಗ್ರಾಮ್ ಶುರುವಾದ್ರೆ ಗೊತ್ತಿದೆಯಲ್ಲ, ನಮ್ಮ ಶೆಫ್ ಅಂದ್ರೆ ಪ್ರೀತಿಯ ಸ್ನೇಹಿತೆ ಪ್ರತಿಮಾ ಅವ್ರು ಬರ್ತಾರೆ. ಪ್ರತಿಮಾ ನಿಮ್ಗೋಸ್ಕರ ಖಂಡಿತವಾಗ್ಲೂ ಒಳ್ಳೆ ರೆಸಿಪೀಸ್ ನ ಹೇಳ್ಕೊಡ್ತಾ ಇದ್ದಾರೆ. ನೀವು ಕಲಿತಾ ಇದ್ದೀರಾ, ಮನೇಲಿ ಮಾಡ್ತಾ ಇದ್ದೀರಾ, ಹಾಗೆ ಪತ್ರಗಳನ್ನ ಕೂಡ ಬರೀತಾ ಇದ್ದೀರಾ. ಪ್ರತಿದಿನ ನಮ್ ಜೊತೆ ಹೊಸ ಗೆಸ್ಟ್ ಗಳು ಇರ್ತಾರೆ, ಪ್ರತಿಮಾ ಇರ್ತಾರೆ. ಸೊ ಎಲ್ಲ 4 ರೆಸಿಪೀಸ್ ಕಲಿಯೋದಕ್ಕೆ ನೀವೆಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀರಾ ಅಲ್ವಾ? ನಾನು ಅಷ್ಟೇ ಕ್ಯೂರಿಯಾಸಿಟಿಯಿಂದ ಕಾರ್ಯಕ್ರಮ ಶುರು ಮಾಡ್ಬೇಕು. ಪ್ರತಿಮಾ ನನಗೋಸ್ಕರ ಏನ್ ಹೇಳ್ಕೊಡ್ತಾಳೆ, ಏನ್ ಮಾಡ್ತಾಳೆ ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಶುರು ಮಾಡ್ಬಿಡೋಣ ಕಾರ್ಯಕ್ರಮ. ಲೆಟ್ಸ್ ವೆಲ್ಕಮ್ ಪ್ರತಿಮಾ. ಹಾಯ್ ರೂಪಾ. ಹಾಯ್. ಹೇಳಮ್ಮ, ಏನ್ ಸಮಾಚಾರ? ಹೇಳ್ಬೇಕು, ಹೆಂಗಿದ್ಯಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಗೊತ್ತಾಗ್ತಾ ಇದೆ. ಏನಿಲ್ಲ, ಆಸ್ ಯೂಶುವಲ್ ಅಷ್ಟೇ ಅಲ್ವಾ? ಹೌದು. ಇವತ್ತು ನನಗೆ ವೆರಿ ಇಂಪಾರ್ಟೆಂಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ವೆರಿ ಮೆಡಿಸಿನಲ್ ಅಂತಾನೆ ಹೇಳ್ಬೋದು. ಇದು ಇಂಪಾರ್ಟೆಂಟ್ ಅಂದ್ರೆ ಮೆಡಿಸಿನಲ್. ಹೌದು. ಏನದು? ಯಾಕಂದ್ರೆ ಮನೇಲಿ ಯೂಶುವಲ್ ಆಗಿ ಮಕ್ಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಲೂಸ್ ಮೋಷನ್ ಆದಾಗ ಏನ್ ಮಾಡ್ತಾರೆ, ಮಾತ್ರೆ ತಗೊಳ್ತಾರೆ. ಸೊ ಮನೆಯಲ್ಲಿರುವಂತ ಸಾಮಗ್ರಿಗಳಲ್ಲೇ ಅದು ನಿವಾರಣೆ ಹೇಗ್ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಅಲ್ಲ. ಯಾಕಂದ್ರೆ ದಿಢೀರಂತ ನಮ್ಗೆ ಓಡಾಡೋ ಕೂಡ ಶಕ್ತಿ ಇರಲ್ಲ. ಮನೆ ಒಬ್ರೊಬ್ರೆ ಇದ್ದಾಗ ಹೊರಗಡೆ ಹೋಗೋಷ್ಟು ಪೇಷನ್ಸ್ ಇರೋದಿಲ್ಲ, ಶಕ್ತಿನೂ ಇರೋದಿಲ್ಲ. ಮನೇಲೆ ಇರುವಂತಹ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಮನೆ ಮದ್ದನ್ನೇ ಮಾಡ್ಕೋಬಹುದು. ವೆರಿ ನೈಸ್. ಕಾಂಟಿನೆಂಟಲ್ ಚಾಟ್, ಈ ತರ ಎಷ್ಟೋ ರೆಸಿಪೀಸ್ ನ ತಿನ್ಬಿಟ್ಟಿದೀವಿ. ಸೊ ಇದನ್ನೆಲ್ಲ ನೋಡಿ ಕಲ್ತಾಗಿದೆ. ಇನ್ನು ಕಲಿಯೋದ್ ಬೇಕಾದಷ್ಟಿದೆ. ಅದ್ರ ಮಧ್ಯೆ ಈ ತರ ಒಂದು ಮನೆ ಮದ್ದು ಕೂಡ ಮಾಡಿದ್ರೆ ಸೊ ಎಲ್ರಿಗೂ ಯೂಸ್ ಆಗುವಂತ ಒಳ್ಳೆ ಮನೆ ಮದ್ದು ಅಂತಾನೆ ಹೇಳ್ಬೋದು. ಸೊ ಇವತ್ತು ನಾನು ದಾಳಿಂಬ್ರೆ ಇರುತ್ತಲ್ಲ, ಪೊಮಗ್ರೆನೇಟ್, ದಾಳಿಂಬ್ರೆ ಸಿಪ್ಪೆ ಇದೆಯಲ್ಲ, ಸಿಪ್ಪೆಯಿಂದ ನಿಂಗೆ ಒಂದ್ ತಂಬುಳಿ ಹೇಳ್ಕೊಡ್ತಾ ಇದೀನಿ. ಅಯ್ಯಯ್ಯಪ್ಪ, ಇದು ಕಸ ರಸ ಎಲ್ಲಾ ಮಾಡ್ತಾಳೆ ಅಂತ ಅನ್ಕೋಬೇಡ ಅಲ್ವಾ? ಬಟ್ ಇದು ತುಂಬಾ ಯೂಸ್ಫುಲ್. ಇದು ಇವತ್ತು ದಾಳಿಂಬ್ರೆ ಸಿಪ್ಪೆ ತಂಬುಳಿ ಹೇಳ್ಕೊಡ್ತಾ ಇದೀನಿ. ಇದಕ್ಕೆ ದಾಳಿಂಬ್ರೆ ಸಿಪ್ಪೆ, ಕಾಳ್ಮೆಣಸು, ಮೊಸರು, ತೆಂಗಿನ ತುರಿ, ತುಪ್ಪ, ಸಾಸಿವೆ, ಉಪ್ಪು, ಜೀರಿಗೆ, ಕರಿಬೇವಿನ ಸೊಪ್ಪು. ನೋಡಿ, ಇದೆಲ್ಲ ಮನೇಲಿ ಇರುತ್ತೆ. ದಾಳಿಂಬ್ರೆ ಒಂದು ಬೇಕು. ಹೌದು, ದಾಳಿಂಬ್ರೆ ಏನು ಅಂಗಡಿಗೆ ಹೋದ್ರೆ ಅಥವಾ ಗಾಡಿಲಿ ಎಲ್ಲಾದ್ರೂ ಸಿಗುತ್ತೆ. ಅದೇ ಹಣ್ಣುಗಳನ್ನ ನಾವು ತಿನ್ಬಿಟ್ಟು ಸಿಪ್ಪೆ ಬಿಸಾಕೋದ್ ಬೇಡ. ತಂಬುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಳೆ, ನೋಡ್ಕೊಂಬಿಡಿ. ಇದು ಕಸದಿಂದ ರಸ ಅಂತಾರಲ್ಲ, ಹಂಗೆ ಆ ತರ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಎಕ್ಸಾಕ್ಟ್ಲಿ. ಸೊ ಇದನ್ನ ಏನ್ ಮಾಡ್ಬೇಕು, ಸಿಪ್ಪೆ ಬಿಡಿಸ್ಬಿಟ್ಟು ಈ ಸಿಪ್ಪೆ ಇದೆಯಲ್ಲ, ಈ ತರ ನೋಡು, ಈ ಒಳಗಿರೋ ಕಂಟೆಂಟ್ ಅದನ್ನೆಲ್ಲ ದಾಳಿಂಬ್ರೆ ತೆಗೆದು, ಹಣ್ಣು ಬೀಜ ತೆಗೆದು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಈ ತರ ಸಣ್ಣಗೆ ಹೆಚ್ಕೋಬೇಕು. ಓಕೆ. ಸೊ ಇದನ್ನ ತುಪ್ಪದಲ್ಲಿ ಹುರ್ಕೋಬೇಕು ನಾವು. ಗ್ಯಾಸ್ ಆನ್ ಮಾಡ್ತೀಯಾ? ಒಂದ್ ಸ್ಪೂನ್ ಕೊಡು. ನಮ್ಗೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಿಪ್ಪೆ ಹಾಕೊಂಡ್ರೆ ಸಾಕು. ಇಲ್ಲ ಅಂದ್ರೆ ಇದನ್ನ ಡ್ರೈ ಮಾಡ್ಬಿಟ್ಟು ಪೌಡ್ರ್ ಮಾಡಿಟ್ಕೋಬಹುದು. ಬಿಸಿಲಿಗೆ ಹಾಕಿ ಒಣಗಿಸ್ಬಿಟ್ಟು ಪೌಡ್ರನು ಮಾಡಿಟ್ಕೋಬಹುದು. ಅದನ್ನು ತಂಬುಳಿಯಾಗಿ ತಂಬುಳಿಗೆ ಯೂಸ್ ಮಾಡಬಹುದು. ಅದು ಇನ್ನೂ ಸುಲಭ. ಈ ತರ ಡ್ರೈ ಮಾಡಿಟ್ಕೊಂಡ್ರೆ ಪೌಡರ್ ಮಾಡಿಟ್ಕೊಂಡ್ಬಿಡ್ಬೇಕು. ಮತ್ತೆ ಮಜ್ಜಿಗೆಗೆ ಒಂದ್ 1/4 ಚಮಚ ಆಗಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕುಡಿದ್ರು ಬೇಗ ಕಡಿಮೆ ಆಗ್ಬಿಡುತ್ತೆ. ಓಕೆ. ಈಗ ದಾಳಿಂಬ್ರೆ ಹಣ್ಣೇನೋ ರಕ್ತ ಪ್ಯೂರಿಫೈ ಮಾಡುತ್ತೆ ಅಂತ ನಮ್ಗೆ ಗೊತ್ತು. ಆದ್ರೆ ಸಿಪ್ಪೆ ಏನ್ ಮಾಡುತ್ತೆ? ಸಿಪ್ಪೆ ಇದು ಲೂಸ್ ಮೋಷನ್ ತಡೆಗಟ್ಟಿಸಬಹುದು, ಅಂದ್ರೆ ಕಡಿಮೆ ಆಗುತ್ತೆ ಇಮಿಡಿಯೇಟ್ ಆಗಿ. ಇದು ಒಂಥರ ಒಗ್ಗರಿದ್ದಂಗೆ ಇರುತ್ತಲ್ಲ, ಹೌದು, ಅದು ಕಡಿಮೆ ಆಗುತ್ತೆ. ಮತ್ತೆ ಹಾಗೆ ಹಸಿ ತಿಂದ್ರು ಕಂಟ್ರೋಲ್ ಆಗುತ್ತಾ? ಹೌದು, ಹಸಿ ತಿಂದ್ರು ಕಂಟ್ರೋಲ್. ಹಸಿ ಆದ್ರೆ ನಾನು ಅಷ್ಟು ಇದು ಹೇಳೋದಿಲ್ಲ, ಬಟ್ ಬೀಜ ಇರುತ್ತಲ್ಲ, ಒಗರಿ ಇರುತ್ತಲ್ಲ. ಬಟ್ ಸಿಪ್ಪೆಲಂತೂ ಬೇಗನೆ ಕಡಿಮೆ ಆಗುತ್ತೆ. ಅದೇ ಸಿಪ್ಪೆನೆ ಹಸಿ ತಿನ್ಬಹುದಾ ಅಂತ. ಸಿಪ್ಪೆ ಹಸಿನಾ ತಿನ್ನಕ್ಕಾಗಲ್ವಾ? ಇದೀಗ ಹಸಿ ವಾಸನೆ ಹೋಗೋವರೆಗೂ ಮಾತ್ರ ಹುರ್ಕೋಬೇಕು. ಹೌದು, ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಮತ್ತೆ ಇನ್ನೊಂದ್ ಏನಂತಂದ್ರೆ, ಈ ದಾಳಿಂಬೆಯಲ್ಲಿ ದಾಳಿಂಬ್ರೆ ರಸ ತೆಗೆದ್ಬಿಟ್ಟು ಒಂದು 3 ಚಮಚ ದಾಳಿಂಬ್ರೆ ರಸ, ಒಂದ್ 3 ಚಮಚ ಜೇನುತುಪ್ಪ, ಟೀಸ್ಪೂನ್, ಒಂದು 2 ಚಮಚ ಟೀಸ್ಪೂನ್ ಆಗಷ್ಟು ಜೇನುತುಪ್ಪ ಹಾಕೊಂಡ್ರು ಸಾಕು. ಅದನ್ನ ದಿನನಿತ್ಯ ತಗೊಂಡ್ರೆ ಈ ಸ್ಟ್ರೆಸ್ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಮತ್ತೆ ಇದ್ರೊಳಗೆ ವಿಟಮಿನ್ ಸಿ ಅಂಶ ಜಾಸ್ತಿ ಇರೋದ್ರಿಂದ ಈ ಲೂಸ್ ಮೋಷನ್ ಬಹಳ ಒಳ್ಳೇದು. ಈಗ ಸಪೋಸಿಂಗ್ ದಾಳಿಂಬೆ ಸಿಪ್ಪೆ ಇಲ್ಲ ಅಂದವರು ಬೆಳ್ಳುಳ್ಳಿ ಅಂತೂ ಮನೇಲಿ ಇದ್ದೇ ಇರುತ್ತೆ, ಎಲ್ಲಾರ ಮನೇಲೂ ಇರುತ್ತೆ. ಹೌದು, ಬೆಳ್ಳುಳ್ಳಿ ಒಂದು 5-6 ಬೆಳ್ಳುಳ್ಳಿ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಬಿಡ್ಬೇಕು. ಹುರಿದ್ಬಿಟ್ಟು ಇದೇ ಪ್ರೊಸೀಜರ್ ನಾನು ಏನ್ ಮಾಡ್ತೀನೋ ಅದೇ ತರ ಮಾಡಿದ್ರೆ ಅದು ಅಷ್ಟೇ ಲೂಸ್ ಮೋಷನ್ ಕಡಿಮೆ ಆಗುತ್ತೆ. ಇನ್ಸ್ಟೆಡ್ ಆಫ್ ದಾಳಿಂಬೆ ಹಣ್ಣಿನ ಸಿಪ್ಪೆ ಅಲ್ದೆ ಬೆಳ್ಳುಳ್ಳಿನೂ ಮಾಡ್ಕೋಬಹುದು. ಅದಲ್ದೆ ನೆಲ್ಲಿಕಾಯಿ ಬರುತ್ತಲ್ಲ, ನೆಲ್ಲಿಕಾಯಿನ ಹೆಚ್ಚಿಬಿಟ್ಟು, ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ, ಬೆಟ್ಟದ ನೆಲ್ಲಿಕಾಯಿನ ಹೆಚ್ಚಿಬಿಟ್ಟು
ಒಣಗಿಸ್ಬಿಡ್ಬೇಕು ಬಿಸಿಲಲ್ಲಿ. ಓಕೆ, ಇಲ್ಲ ಅಂತಂದ್ರೆ ಅದನ್ನ ಯೂಸ್ ಮಾಡ್ಬಿಟ್ಟು ಒಳಗ್ ಬೀಜ ಇರುತ್ತಲ್ಲ, ಆ ಬೀಜನ ತುರಿದು ಬಿಟ್ರೆ ಆ ಉಪಯೋಗಿಸದೇ ಇರೋಂಥದ್ದೆಲ್ಲ ಸಿಗತ್ತಲ್ಲ, ಅದನ್ನ ಏನ್ ಮಾಡ್ಬೋದು ಅಂದ್ರೆ ಚೂರೇ ಉಳಿದಿರುತ್ತಲ್ಲ, ಆ ತುರಿಯೋದಲ್ಲಿ ತುರಿದು ಬಿಟ್ಟು ಅದನ್ನ ಏನ್ ಮಾಡ್ಬೋದು, ಬಿಸಿಲಲ್ಲಿ ಒಣಗಿಸ್ಬಿಡ್ಬೇಕು. ಆಮೇಲೆ ಪೌಡರ್ ಮಾಡಿ ಇಟ್ಕೊಂಡ್ರೆ ಅದು ಅಷ್ಟೇ ಕಡಿಮೆ ಆಗುತ್ತೆ. ಒಂದ್ ಲೋಟ ಮಜ್ಜಿಗೆಗೆ ಅದ್ ಹಾಕೊಂಡ್ ಕುಡಿದ್ರೆ ಅದು ಕಡಿಮೆ ಆಗುತ್ತೆ. ಇನ್ನು ಬೇಕಾ? ಇನ್ನು ಹೇಳ್ತಾ ಹೋಗ್ಲಾ? ಈಗ ಸದ್ಯಕ್ಕೆ ಸಾಕು, ಆಮೇಲೆ ನೆಕ್ಸ್ಟ್. ಹೌದಾ? ಈಗ ಅದು ಫ್ರೈ ಬೇರೆ ಆಗೋಯ್ತು. ಇಷ್ಟು ಹುರಿಬೇಕು. ಅಷ್ಟು ಹುರಿಬೇಕಾ? ಹೌದು. ಈಗ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಕು. ಒಂದು 2 ರಿಂದ 4 ರಿಂದ 5 ಕಾಳು ಮೆಣಸು. ಜಾಸ್ತಿ ಖಾರ ಆಗ್ಬಾರ್ದು. ಮೈಲ್ಡ್ ಆಗಿರ್ಬೇಕಲ್ಲ? ಹೌದು. ತಂಬುಳಿ ಅಂತ ಸ್ವಲ್ಪ ಮೈಲ್ಡ್. ಏನಂದ್ರೆ ಈ ಸೆಕೆ ಕಾಲದಲ್ಲಿ ಆಚೆಗಡೆ ಹೋಗಿ ಬಂದಿರ್ತಾರಲ್ಲ ಬಿಸಿಲಲ್ಲಿ, ಹೊಟ್ಟೆ ತಂಪಾಗ್ಬೇಕು ಅಂತ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾಡೋದಿದು. ಹೊಟ್ಟೆ ತಂಪಾಗ್ಬೇಕು ಅನ್ಕೊಂಡೆ ಇದನ್ನ ಮಾಡ್ತಾರೆ, ತಂಬುಳಿ. ಫಸ್ಟ್ ತಂಬುಳಿ ಊಟ ಮಾಡಿ ಆಮೇಲೆ ಬೇರೆ ಊಟ ಮಾಡೋದು. ಅಂದ್ರೆ ಸ್ಟಾರ್ಟರ್ ತರ. ಈಗ ಕಾಯಿ ತುರಿ ಇದಿಷ್ಟು ಹುರ್ಕೊಂಡ್ಬಿಡ್ಬೇಕು. ಓಕೆ. ಇಷ್ಟು ಹುರ್ಕೊಂಡ್ರೆ ಸಾಕು. ಮಿಕ್ಸಿ ಜಾರ್ ಕೊಡ್ತೀಯಾ? ಥ್ಯಾಂಕ್ ಯು. ವೆಲ್ಕಮ್. ಇದು ಹಾಕ್ತೀಯಾ? ಹೆಲ್ಪ್ ಮಾಡ್ಬೇಕಾ? ಅದಕ್ಕೆ ಥ್ಯಾಂಕ್ ಯು ಹೇಳ್ತೀಯಾ? ಬೇಡ, ಹೆಲ್ಪ್ ಮಾಡ್ತೀನಿ. ಮಾಡ್ತೀಯಾ? ಯಾಕಂದ್ರೆ ಏನೋ ಒಂದ್ ಡೈಲಾಗ್ ಹೊಡಿತೀಯ ನೀನು. ಇಲ್ಲಪ್ಪ. ಇದೇ ಬಾಂಡ್ಲಿ ಇರ್ಲಿ. ಆಮೇಲೆ ಇದ್ರೊಳಗೆ ತುಪ್ಪದ ಒಗ್ಗರಣೆ ಮಾಡ್ಕೋಬೇಕು. ಆಮೇಲೆ ಈಗ ಇದನ್ನ ರುಬ್ಕೋಬೇಕು. ಹೌದು. ಇದಕ್ಕೆ ಇನ್ನೊಂದು ಸ್ಪೂನ್ ಕೊಡು ಉಪ್ಪು ಹಾಕೊಳ್ಳೋಣ. ಯಾವ್ದು, ಜಾರ್ಗೆ ಹಾಕೋತೀಯಾ ಅಥವಾ ಉಪ್ಪು ಹಾಕ್ತೀಯಾ? ಇದಕ್ಕೆ ಜಾರ್ಗೆ ಹಾಕೊಳ್ತೀನಿ, ಉಪ್ಪು ಹಾಕೊಳ್ತೀನಿ. ಫಸ್ಟ್ ಇದು ಗ್ರೈಂಡ್ ಮಾಡ್ಕೊಂಬಿಡೋಣ, ಯಾಕಂದ್ರೆ ಅದು ಸಿಪ್ಪೆ ಎಲ್ಲ ಪುಡಿ ಆಗ್ಬೇಕಲ್ವಾ. ಆಮೇಲೆ ನೀರ್ ಹಾಕೊಳ್ಳೋಣ. ಹೌದಾ? ಸರಿ, ಆಯ್ತು. ಈಗ ಸ್ವಲ್ಪ ನೀರ್ ಹಾಕು. ಮತ್ತೆ ಗ್ರೈಂಡ್ ಮಾಡ್ತೀಯಾ? ಹೌದು. ನುಣ್ಣಗಾಗ್ಬೇಕಲ್ವಾ? ಓಕೆ. ನಿಂತರ ನುಣ್ಣಗ್ ರುಬ್ಬೇಕಲ್ಲಿ. ಸಾಕ? ಚೂರು ಹಾಕು. ಸಾಕು. ದಾಳಿಂಬೆ ಸಿಪ್ಪೆಯ ತಂಬುಳಿ ಮಾಡ್ತಾ ಇದ್ದಾಳೆ. ರೆಡಿ ಆಗೋಷ್ಟರಲ್ಲಿ ನಾವು ಒಂದ್ ಚಿಕ್ಕ ಬ್ರೇಕ್ ತಗೊಳ್ಳೇಬೇಕಲ್ಲ? ಹೌದು ವೀಕ್ಷಕರೇ, ನಾವು ತಗೊಳ್ಳೋಣ ಒಂದು ಪುಟಾಣಿ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ. ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ. ಈಗ ಮೊಸರು ಹಾಕೊಳ್ಳೋಣ ಅದಕ್ಕೆ. ಹೌದು. ಅದನ್ನು ಗ್ರೈಂಡ್ ಮಾಡ್ತೀಯಾ? ಹೌದು. ಇದು ದಪ್ಪ ಇರಬಾರ್ದು, ತೆಳುವಾಗ್ಬೇಕು, ಮಜ್ಜಿಗೆ ತರ ಆಗ್ಬೇಕು. ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕು. ತಂಬುಳಿ ಅಂದ್ರೆ ತುಂಬಾ ದಪ್ಪ ಇರಬಾರ್ದು. ಗೊತ್ತು. ಮೊಸರು ಹಾಕಿ ಗ್ರೈಂಡ್ ಮಾಡ್ತೀಯಾ ಅಂದ್ರೆ ಯೋಚನೆ ಮಾಡ್ತಾ ಇದ್ದೀನಿ. ನನಗೇನು ಆಸೆನಾ, ಜಾರ್ ತೆಗ್ದು ಎಷ್ಟು ಸಲ ಜಗ್ಗಿಡ್ಕೊಂಡು ನೀರ್ ಹಾಕಿದೀನಿ ಗೊತ್ತಾ? ಅಷ್ಟೇನಾ? ಅಷ್ಟೇ. ರೆಡಿನಾ ತಂಬುಳಿ? ಬಟ್ ಅದೇನೋ ಒಂಥರ ಕ್ಯೂರಿಯಾಸಿಟಿ ಗೊತ್ತಾ, ದಾಳಿಂಬ್ರೆ ಹಣ್ಣಿನ ಸಿಪ್ಪೆಲ್ ತಂಬುಳಿ ಮಾಡ್ತಾಳ ಅಂತ. ದಾಳಿಂಬ್ರೆ ಸಿಪ್ಪೆ ಒಂದೇ ಅಲ್ಲ, ಈ ಸಿಪ್ಪೆಲ್ ಚಟ್ನಿನೂ ಮಾಡ್ಬೋದು. ಹೌದಾ? ಆ ಒಗ್ರೊಗ್ರೆಲ್ಲ ಇರಲ್ವಾ? ಇದು ತುಪ್ಪದಿಂದ ಹೊಡೆದಿರೋದ್ರಿಂದ ನಿನ್ಗೆ ಅದು ಗೊತ್ತೇ ಆಗೋದಿಲ್ಲ ಆಕ್ಚುಲ್ ಆಗಿ, ನಿಜ ಹೇಳ್ಬೇಕು ಅಂತಂದ್ರೆ. ಈಗ ನಿಂಗೆ ಹಾಕೊಡ್ತೀನಿ ನಾನು. ಟೇಸ್ಟ್ ಮಾಡಿದ್ಮೇಲೆ ನೀನೇ ಹೇಳ್ತೀಯ. ಗ್ಯಾಸ್ ಆನ್ ಮಾಡ್ತೀಯಾ? ಈಗ ತುಪ್ಪದ ಒಗ್ಗರಣೆ ಹಾಕ್ಬೇಕು. ತುಪ್ಪದ ಒಗ್ಗರಣೆನೇ ಹಾಕ್ಬೇಕಾ? ಹೌದು. ಯೂಶಲಿ ತಂಬಳಿಗಳಿಗೆ ತುಪ್ಪದ ಒಗ್ಗರಣೆನೇ ಬೇಕು. ಹೌದಾ? ಹೌದು. ಎಣ್ಣೆ ಚೆನ್ನಾಗಲ್ಲ. ಅದು ಚೂರೇ ಸಾಕು. ಅಷ್ಟೇನಾ? ಅಷ್ಟೇ. ಒಂದು 1/4 ಚಮಚ ಹಾಕಿದ್ರೆ ಸಾಕು. ಓಕೆ. ಆಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಆಮೇಲೆ ಚಟಪಟ ಅಂತ ನಿಂತರ ಗಲಾಟೆ ಮಾಡ್ತಿದ್ಯಲ್ಲ, ಈಗ ಆಫ್ ಮಾಡೋಣ. ಈಗ ಈ ತಂಬುಳಿಗೆ ಇಷ್ಟೇ. ತಗೋ ತಂಬುಳಿ ಟೇಸ್ಟ್ ಮಾಡಿ ನೋಡು ಹೇಗಿದೆ ಅಂತ.
ದಾಳಿಂಬೆ ಸಿಪ್ಪೆ ತಂಬಳಿ ಟೇಸ್ಟ್ ಮಾಡಿ ನೋಡು ಹೇಗಿದೆ ಅಂತ. ಗೊತ್ತಾಗತ್ತಾ? ನೋಡಿ ಹೇಳು. ಒಗ್ಗರಣೆ ಅಂತೂ ಘಮ್ ಅಂತ ಇದೆ. ದಾಳಿಂಬೆ ಸಿಪ್ಪೆಯಿಂದನೂ ತಂಬುಳಿ ಮಾಡ್ಬಿಟ್ಲಪ್ಪ, ಗ್ರೇಟ್ ಆಗೋಗ್ಬಿಟ್ಲು ಇವತ್ತು. ಎನಿವೆ, ದಾಳಿಂಬೆ ಸಿಪ್ಪೆಯ ತಂಬುಳಿ ಹೇಗ್ ಮಾಡೋದು ನೋಡ್ಕೊಳ್ಳಿ. ದಾಳಿಂಬೆ ಸಿಪ್ಪೆಯ ತಂಬುಳಿ ಮಾಡುವ ವಿಧಾನ: ಮೊದಲು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ದಾಳಿಂಬೆ ಸಿಪ್ಪೆಯನ್ನ ಹಾಕಿ ಫ್ರೈ ಮಾಡಿಕೊಳ್ಳಿ. ಈಗ ಜೀರಿಗೆ, ಕಾಳು ಮೆಣಸು ಹಾಗೂ ಕಾಯಿ ತುರಿಯನ್ನ ಹಾಕಿ ಜೊತೆಗೆ ಫ್ರೈ ಮಾಡಿ. ನಂತರ ಮಿಕ್ಸಿ ಜಾರಿಗೆ ಹುರಿದ ಮಿಶ್ರಣ, ಉಪ್ಪು ಹಾಗೂ ನೀರನ್ನ ಹಾಕಿ ರುಬ್ಬಿಕೊಳ್ಳಿ. ನಂತರ ಮೊಸರನ್ನ ಹಾಕಿ ಮತ್ತೆ ರುಬ್ಬಿಕೊಳ್ಳಿ. ಈಗ ರುಬ್ಬಿದ ಮಿಶ್ರಣಕ್ಕೆ ತುಪ್ಪದಲ್ಲಿ ಸಾಸಿವೆ ಹಾಗೂ ಕರಿಬೇವು ಒಗ್ಗರಣೆ ಹಾಕಿ ಸರ್ವ್ ಮಾಡಿದರೆ ದಾಳಿಂಬೆ ಸಿಪ್ಪೆ ತಂಬುಳಿ ಸವಿಯಲು ಸಿದ್ಧ. ಏನ್ ರಿಯಾಕ್ಷನ್? ನಂಗೆ ಗೊತ್ತೇ ಆಗ್ತಿಲ್ಲ ನಿಜವಾಗ್ಲು. ಮಸಾಲ ಮಜ್ಜಿಗೆ ತರ ಇದೆಯಾ? ಹೋಗ್ಲಿ, ತಂಬುಳಿ ಟೇಸ್ಟ್ ಅಂತೂ ಇದೆ ಅಮ್ಮ. ಇನ್ನೊಂದ್ಸಲ ಟೇಸ್ಟ್ ಮಾಡ್ಬಿಡ್ತೀನಿ. ಒಂಥರ ಚೆನ್ನಾಗಿದೆ. ಟ್ರೂ ಒಪಿನಿಯನ್ ಕೊಡಮ್ಮ. ಒಂಥರ ಚೆನ್ನಾಗಿದೆ. ಈಗ ಗೊತ್ತಾಗ್ತಾ ಇದೆ ದಾಳಿಂಬೆ ಒಗ್ರು ಗೊತ್ತಾಗುತ್ತೆ, ಗೊತ್ತಾ, ಫೀಲ್ ಆಗುತ್ತೆ. ಡಿಫ್ರೆಂಟ್ ಆಗಿದೆ. ಗ್ರೇಟ್ ಮಾ, ಗ್ರೇಟ್ ಗ್ರೇಟ್. ಇದೇ ಖುಷಿಯಲ್ಲಿ ಇನ್ನೊಂದು. ಇದೇ ಖುಷಿಲಿ ಇನ್ನೊಂದು. ಏನು? ಏನ್ ಬೇಕು ಗೊತ್ತಿಲ್ಲ. ನೀನೇನೋ ಫುಲ್ ಸಸ್ಪೆನ್ಸ್ ಅಲ್ಲಿ ಏನೋ ಮಾಡ್ತಿದ್ಯಾ ರೆಸಿಪೀಸ್. ಕೋಕಮ್ ಕೇಳಿದ್ಯಾ? ಕೋಕಮ್ ಕುಡ್ದಿದ್ದೀನಿ. ಕುಡ್ದಿದ್ಯಾ? ಜ್ಯೂಸ್ ಕುಡ್ದಿದ್ದೀನಿ. ಸೊ ಕೋಕಮ್ ಇಂದ ಸಾರ್ ಮಾಡ್ತಾ ಇದ್ದೀನಿ. ಹಾ, ಹಂಗೆ ಏನೇ ಮಾಡಿದ್ರು ಬೇರೆ ತರ ಇರ್ಬೇಕು. ಕೋಕಮ್ ಜ್ಯೂಸ್ ಕೇಳಿದ್ಯಾ? ಕೋಕಮ್ ಸಾರ್ ಕೇಳಿದ್ಯಾ? ಸಾರ್ ಕೇಳಿಲ್ಲ ತಾನೆ? ಅದನ್ನೇ ಮಾಡ್ಕೊಡ್ತೀನಿ ನಿಂಗೆ ಇವತ್ತು. ಅದು ಕುಡಿಯಕ್ಕೆ ತುಂಬಾ ಚೆನ್ನಾಗಿರತ್ತೆ. ದಾಳಿಂಬೆ ಸಿಪ್ಪೆದು ತಂಬುಳಿ ಆಗೋಯ್ತು. ಈಗ ಕೋಕಮಿಂದ ಸಾರ್ ಮಾಡ್ತಾಳಂತೆ. ನೋಡೋಣ ಅದನ್ನು ಟೇಸ್ಟ್ ಹೇಗಿರುತ್ತೆ ಅಂತ. ಶುರು ಮಾಡ್ಬಿಡಿ. ಏನೇನ್ ಬೇಕು? ಇದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಲ್ಲ, ತುಪ್ಪ, ಕೋಕಮ್, ಉಪ್ಪು, ಹಸಿಮೆಣಸಿನ್ಕಾಯಿ, ಕಾಯಿ ಹಾಲು. ಇದು ಕೋಕಮ್ ಅಂತಂದ್ರೆ ನೋಡು ಈ ತರ ಸಿಗುತ್ತೆ. ಇದನ್ನ ಒಂದು ಅರ್ಧ ಗಂಟೆ ಕಾಲ ನೆನ್ಸಿಟ್ಬಿಡ್ಬೇಕು. ಓ, ಅದು ಒಂಥರ ಈ ಹಣ್ಣಿರುತ್ತಲ್ಲ, ಹಣ್ಣನ್ನ, ಹೌದು, ಸಿಪ್ಪೆ ತುಂಬಾ ಹುಳಿ ಇರುತ್ತೆ ಅಲ್ಲ? ಹೌದು, ಹುಳಿ ಇರುತ್ತೆ. ಆಮೇಲೆ ಇದೊಂಥರ ಪಿಂಕಿಶ್ ಬರುತ್ತೆ, ನೇರಳೆ ಹಣ್ಣು ಕಲರ್. ಎಕ್ಸಾಕ್ಟ್ಲಿ, ಪರ್ಪಲ್. ಹಾ, ಇದನ್ನ ನೆನ್ಸಿದಾಗ ಸಾಫ್ಟ್ ಆಗತ್ತಲ್ಲ, ಇದನ್ನ ಕುದಿಸ್ಬೇಕು, ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದಾಗ ಅದ್ರೊಳಗಿರೋಂತ ಹುಳಿ ಅಂಶ ಎಲ್ಲ ಬಿಟ್ಕೊಳತ್ತೆ. ಈವನ್ ಜ್ಯೂಸ್ ಕೂಡ ಹಾಗೆ ಮಾಡ್ತಾರೆ, ಕುದಿಸ್ತಾರೆ ಚೆನ್ನಾಗಿ. ಹೌದು. ಆಮೇಲೆ ಇನ್ನೊಂದೇನಂತಂದ್ರೆ ಇದು ಇಟ್ ಇಸ್ ಅ ನಂಬರ್ 1 ಮೆಡಿಸನ್ ಫಾರ್ ಹಾರ್ಟ್ ಡಿಸೀಸ್. ತುಂಬಾ ಒಳ್ಳೇದಿದು ಹಾರ್ಟ್ ಡಿಸೀಸ್ಗೆ. ಆಮೇಲೆ ಪಿತ್ತ ಜಾಸ್ತಿ ಆಗತ್ತಲ್ಲ, ಪಿತ್ತ ಜಾಸ್ತಿ ಆದಾಗ ಇದಕ್ಕೆ ಕಡಿಮೆ ಮಾಡುವಂತ ಶಕ್ತಿ ಇದೆ. ಮತ್ತೆ ಇನ್ನೊಂದೇನಂತಂದ್ರೆ ಈ ತಲೆನೋವು ನಿವಾರಣೆ ಮಾಡೋ ಶಕ್ತಿ ಇದೆ ಇದಕ್ಕೆ. ಪಿತ್ತ ಜಾಸ್ತಿ ಆದಾಗ್ಲೂ ಅಷ್ಟೇ ತಲೆನೋವು ಬರುತ್ತೆ, ತಲೆ ಸುತ್ತು ಜಾಸ್ತಿ ಆಗುತ್ತೆ. ಹೌದು, ಅದು ಕಡಿಮೆ ಮಾಡುತ್ತೆ ಇದು. ಓಕೆ. ಆಮೇಲೆ ಈ ಯೂರಿನರಿ ಇನ್ಫೆಕ್ಷನ್, ಬ್ಲಡ್ ಪ್ಯೂರಿಫಿಕೇಶನ್ಗೆಲ್ಲ ಬಹಳ ಒಳ್ಳೇದಿದೆ. ವಾವ್. ಒಂದ್ ನೆನಪಲ್ಲಿ ಇಟ್ಕೋಬೇಕು, ತಗೊಂಬಂದ್ರೆ ಇದು ಒಂದು 6 ರಿಂದ 7 ಹಾಕಿದ್ರೆ ಸಾಕು. ಇದು ಈ 6 ರಿಂದ 7 ಹಾಕಿದ್ರೇನೆ ನಿನಗೆ ಅರ್ಧ ಹಚ್ಚು ಬೆಲ್ಲ ಬೇಕಾಗುತ್ತೆ ನಿನಗೆ. ಮೈ ಗಾಡ್, ಅಷ್ಟು ಹುಳಿ ಇರುತ್ತಲ್ಲ? ಅದು ಹುಳಿ ಇರುತ್ತೆ. ಸೊ ನೋಡ್ಕೊಂಡು ನೆನ್ಸ್ಕೋಬೇಕು. ನಾನಿವತ್ತು ಜಾಸ್ತಿ ನೆನ್ಸಿದೀನಿ, ಒಂದು 6 ರಿಂದ 7 ಸಾಕಾಗುತ್ತೆ. ಓಕೆ. ಇವಾಗ ಈ ನೀರಲ್ಲಿ ನೆನ್ಸಿದೀವಲ್ಲ, ಈ ನೀರ್ ಸಮೇತ ಚೆನ್ನಾಗಿ ಕುದಿಸ್ಬೇಕು. ಹೌದಾ? ಹೌದು. ಗ್ಯಾಸ್ ಆನ್ ಮಾಡ್ತೀಯಾ? ಶ್ಯೂರ್. ಈಗ ಈ ನೆನ್ಸಿರೋ ಕೋಕಮ್, ನಮ್ಮ ಊರಲ್ಲಿ ಆಕ್ಚುಲಿ ಇದಕ್ಕೆ ಮುರಿ ನೋಡು ಅಂತಾರೆ. ಮುರಿ ನೋಡು ಅಂತಾನೆ ಅನ್ನೋದು. ನೋಡು, ಇದ್ರ ನೀರು, ಇದ್ರೊಳಗೆ ಹುಳಿ ಅಂಶ ಸುಮಾರಿದೆ. ಒಂದು 5 ರಿಂದ 6 ಹಾಕೊಂಡ್ಬಿಡೋಣ. ಇನ್ನೊಂದ್ ಸ್ವಲ್ಪ ನೀರ್ ಹಾಕು ಅದಕ್ಕೆ. ಹೌದು, ಅದಕ್ಕೆ ನೀರ್ ತುಂಬಾ ಬೇಕು. ಇಷ್ಟು ನೀರಾರು ಬೇಕು. ಇದ್ರ ಜೊತೆಗೆ ಹಸಿಮೆಣಸಿನಕಾಯಿ, ಹುಳಿ ಜೊತೆಗೆ ಖಾರ. ಹೌದು. ಇದು ಕುದಿತಾ ಇರತ್ತಲ್ಲ, ಕುದಿಬೇಕಾದ್ರೆ ಹಸಿಮೆಣಸಿನಕಾಯಿ ಹಾಕ್ಬೇಕು. ಈ ಹಸಿಮೆಣಸಿನಕಾಯಿ ಹಾಕಿದಾಗ ಉಪ್ಪು, ಖಾರ, ಹುಳಿ ಎಲ್ಲ ಒಂದೇ ಇದ್ರೊಳಗೆ ಕುಡ್ಕೊಳ್ಳುತ್ತದು. ಓಕೆ. ಆಮೇಲೆ ಇದು ಅನ್ನಕ್ಕೆ ಚೆನ್ನಾಗಿರುತ್ತಾ? ಹೌದು, ಅನ್ನಕ್ಕೂ ಚೆನ್ನಾಗಿರುತ್ತೆ. ಮತ್ತೆ ಹಾಗೆ ಕುಡಿಯೋದು? ಹಾಗೇನೂ ಕುಡಿಬಹುದು. ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಬಿಸಿ ಬಿಸಿ ಅನ್ನ ಇರ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಈಗ ಹಸಿಮೆಣಸಿನಕಾಯಿ ಹಾಕಿದ್ವಲ್ಲ,
ಸ್ವಲ್ಪ ಬೆಲ್ಲ, ಸ್ವಲ್ಪ ಏನು ಜಾಸ್ತಿನೇ ಬೇಕು, ಯಾಕಂದ್ರೆ ಉಪ್ಪು ಹುಳಿ ಖಾರ ಎಲ್ಲ ಇರ್ಬೇಕಲ್ಲ. ನೀ ಆಗ್ಲೇ ಹೇಳ್ದೆ 5-6 ಅಂದ್ರೆ ಒಂದು ಅರ್ಧ ಬಟ್ಲಷ್ಟು ಬೆಲ್ಲ ಬೇಕು. ಬೇಕೇ ಬೇಕು ಅದಕ್ಕೆ ಅಷ್ಟು. ಓಕೆ. ಈಗ ಚೂರು ಉಪ್ಪು ಹ್ಮ್ ಇದಿಷ್ಟು ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ. ಆಮೇಲೆ ಏನ್ ಗೊತ್ತಾ, ಇದು ಚೆನ್ನಾಗಿ ಕುದ್ದಿರತ್ತಲ್ಲ, ಕುದ್ದಾದ್ಮೇಲೆ ಇನ್ನೇನ್ ಮುಗಿತಾ ಬಂತು ಅನ್ನೋ ಟೈಮಿಗೆ ಕಾಯಿ ಹಾಲು ಹಾಕೋಬಹುದು. ಒಂದು ಕಾಯಿ ಹಾಲು ಹಾಕೋಬಹುದು, ಇಲ್ಲ ಬೇಕಾದವರು ಸಾರಿನ ಪುಡಿ ಹಾಕೋಬಹುದು, ಇಲ್ಲ ಆದ್ರೆ ಹೀಗೇನು ಇಡ್ಬೋದು. 3 ಆಪ್ಷನ್ಸ್ ಇದ್ರೊಳಗೆ, 3 ತರನು ಮಾಡ್ಕೋಬಹುದು. ಇದು ಚೆನ್ನಾಗಿ ಕುದಿಬೇಕಿನ್ನು. ಚೆನ್ನಾಗಿ ಅಂದ್ರೆ ಎಷ್ಟೊತ್ತು ಕುದಿಬೇಕದು? ಇದು ಸ್ವಲ್ಪ ಏನಂದ್ರೆ ಆ ಬಣ್ಣ ಬಿಟ್ಕೊಳ್ಳುತ್ತೆ. ಈಗ ಇನ್ನು ಡಾರ್ಕ್ ಕಲರ್ ಆಗತ್ತೆ ಇದು. ಸರಿ, ಚೆನ್ನಾಗಿ ಕುದ್ಸಮ್ಮ, ಅಷ್ಟೊತ್ತಿಗೆ ಬ್ರೇಕ್ ತಗೊಂಡ್ಬಿಡ್ತೀನಿ. ಕೋಕಮ್ ಸಾರು ಮಾಡ್ತಾ ಇದ್ದಾಳೆ, ರೆಡಿ ಆಗೋಷ್ಟರಲ್ಲಿ ನಾವು ಒಂದು ಚಿಕ್ಕ ಬ್ರೇಕ್ ತಗೊಳ್ಳೇಬೇಕಲ್ಲ. ಹೌದು ವೀಕ್ಷಕರೇ, ನಾವು ತಗೊಳ್ಳೋಣ ಒಂದು ಪುಟಾಣಿ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ. ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ. ನಾವು ಕುದ್ದು 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 ಕೋಕಮ್ ಫುಲ್ ಕಲರ್ ಬಿಟ್ಬಿಟ್ಟಿದೆ ಅಲ್ಲ? ಹೆಂಗಿದೆ? ಎಕ್ಸಾಕ್ಟ್ ಏನ್ ಕಲರ? ಗ್ಯಾಸ್ ಆನ್ ಮಾಡಿ. ನೀನ್ ಬಡಿತಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ, ಸುಮ್ಮನೆ ತಮಾಷೆ ಕಾಲು ಎಳ್ದೆ. ಅಷ್ಟೇ ಆಮೇಲೆ ನಾನು ನೋಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಕಾಲು ಎಳಿತೀಯ. ಚೂರೇ ಚೂರು ತುಪ್ಪ ಒಗ್ಗರಣೆಗೆ. ನನಗೆ ಗೊತ್ತು ಈಗ ಒಗ್ಗರಣೆನೆ ಹಾಕ್ತಾ ಇರೋದು ನೀನು ಅಂತ. ಚೂರಿ ಚೂರು ತುಪ್ಪ. ಹಬೆ ನೋಡಿ ಹೆಂಗಿದೆ. ಹೌದು, ಚೂರಿ ಚೂರು ಸಾಸಿವೆ. ಈಗ ಕರಿಬೇವಿನ ಸೊಪ್ಪು. ಇದಾಗಿದೆ ಒಗ್ಗರಣೆ. ಈಗ ಇದು ಆ ಕಡೆ ಇಟ್ಕೊಳ್ತೀಯ? ಕೊಡು, ಸಕ್ಕಸ್ ಮಾಡ್ತೀಯಪ್ಪ ನಾ ಇರುವಾಗ. ಇದಿಲ್ಲ ಇರ್ಲಿನಾ? ಕೊಡು. ಈ ಒಗ್ಗರಣೆನು ಹಾಕ್ತಾಳೆ. ಯಾಕೆ ಗೊತ್ತಾ, ಸಾಸಿವೆನು ಅದ್ರ ಜೊತೆಗೆ ಹಾಕ್ದೆ ಒಗ್ಗರಣೆಗೆ. ನೋಡು, ಆಮೇಲೆ ಏನ್ ಮಾಡ್ಬೇಕು ಗೊತ್ತಾ, ಈಗ ಹಾಕಿದಾಗ ಇದ್ರೊಳಗೆ ತುಪ್ಪ ಇದೆಯಲ್ಲ, ಆ ಫ್ಲೇವರ್ ಅದಕ್ಕೆ ಹೋಗ್ಬೇಕು. ಅವಾಗ ಹೋದ್ರೇನೆ ಫ್ಲೇವರ್ ಇರೋದು. ಈಗ ಕಡೆಯಲ್ಲಿ ಕಾಯಿ ಹಾಲು. ಕಾಯಿ ಹಾಲು ಬೇಕಾದವ್ರು ಹಾಕೋಬಹುದು, ಬೇಡ ಅಂದ್ರೆ ಬೇಡ. ಬಟ್ ಕಾಯಿ ಹಾಲು ಹಾಕಿದಾಗ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಇದು ಒಂದು ಕುದಿ, ಒಂದ್ಸತಿ ಕುದಿಯಕ್ ಶುರು ಆಗತ್ತಲ್ಲ, ಅವಾಗ ಗ್ಯಾಸ್ ಆಫ್ ಮಾಡ್ಬೇಕು. ಒಂದ್ ಕುದಿ ಬಂದ್ರೆ ಸಾಕಾ? ಇದು ಗೋವಾ ಕಡೆ ಎಲ್ಲ ಜಾಸ್ತಿ ರೂಪ ಇದು. ಅಲ್ಲಿ ಮಜ್ಜಿಗೆ ಕಡಿಮೆ. ನಾವ್ ಒಂದ್ಸತಿ ಹಿಂಗೆ ಹೋದಾಗ ಮೊಸರು ಬರುತ್ತೆ, ಮಜ್ಜಿಗೆ ಬರುತ್ತೆ, ಕಾಯ್ತಾ ಇದೀವಿ. ಆಮೇಲೆ ನೋಡಿದ್ರೆ ಕೋಕಮ್ ಸಾರ್ ಕೊಟ್ಬಿಟ್ಟಿದ್ದಾರೆ. ದಟ್ ಮೆಂಟ್ ಇಟ್ ಇಸ್ ಲಾಸ್ಟ್. ರೂಪಾ, ಕೋಕಮ್ ಸಾರು ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳು. ಫ್ಲೇವರ್ ಚೆನ್ನಾಗಿದೆಲ್ಲ. ಕೋಕಮ್ ಫ್ಲೇವರ್ ಆರಾಮ ಬರ್ತಾ ಇದೆ. ಬಿಸಿ ಬಿಸಿ ಆಗಿದೆ ಕೋಕಮ್ ಸಾರು ಜೊತೆಗೆ ಬಿಸಿ ಬಿಸಿ ಅನ್ನ. ಒಳ್ಳೆ ಕಾಂಬಿನೇಷನ್ ರೀ, ಸಖತ್ತಾಗಿರುತ್ತೆ. ಆದ್ರೆ ಇನ್ನು ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಾದ್ಮೇಲೆ ಹೇಳ್ತೀನಿ. ಆದ್ರೆ ಪ್ರತಿಮಾ ಹೇಳ್ದಾಗೆ ಸಖತ್ತಾಗಿರುತ್ತೆ, ಸೂಪರ್ ಆಗಿರುತ್ತೆ. ಅವ್ರು ಹೇಳಿದ್ದು 100% ಸತ್ಯ. ಎನಿವೆ, ಕೋಕಮ್ ಸಾರು ಹೇಗ್ ಮಾಡೋದು, ಮಾಡುವ ವಿಧಾನ ನೋಡ್ಕೊಳ್ಳಿ. ಕೋಕಮ್ ಸಾರು ಮಾಡುವ ವಿಧಾನ: ಮೊದಲು ಬಾಣ್ಲಿಗೆ ನೆನೆಸಿದ ಕೋಕಮ್, ನೀರು, ಹಸಿಮೆಣಸಿನಕಾಯಿ ಹಾಕಿ ಕುದಿಸಿ. ನೀರು ಕುದಿ ಬಂದ ನಂತರ ಅದಕ್ಕೆ ಉಪ್ಪು, ಬೆಲ್ಲ ಹಾಕಿ ಮತ್ತೆ ಕುದಿಸಿ. ಈಗ ಅದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟು ಜೊತೆಗೆ ಕಾಯಿ ಹಾಲು ಹಾಕಿ ಕುದಿಸಿದರೆ ಕೋಕಮ್ ಸಾರು ಸವಿಯಲು ಸಿದ್ಧ. ನೋಡ್ಕೊಡ್ರಲ್ಲ, ತುಂಬಾ ಸಿಂಪಲ್ ರೆಸಿಪಿ. ಟೇಸ್ಟ್ ಮಾಡ್ಬಿಡೋಣ. ಸಾರಲ್ವಾ, ಸೌಟೆ ನೆನಪಾಗ್ತಿದೆ. ಎಷ್ಟು ಕೋಇನ್ಸಿಡೆನ್ಸ್ ಅಂದ್ರೆ, ಚಮಚ ತಗೋತಾಳೆ, ಸೌಂಡ್ ತಗೊಂಡ್ ಸೊರ್ರ ಅನ್ಬೇಕು. ಅದ್ರ ಮಜಾನೇ ಬೇರೆ. ಹೌದಾ? ನೀನ್ ಕುಡ್ದಿದ್ಯಾ? ಇಲ್ಲ ಕಣೆ, ಸುಮ್ನೆ ಹೇಳಿದ್ನ ನಿನ್ ತಮಾಷೆಗೆ. ಅಲ್ಲಮ್ಮ, ನಾನು ಸೌಟ್ ತಗೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ಹೆಂಗೆ ಕುಡಿಯೋದು ಗೊತ್ತಾಗ್ಲಿಲ್ಲ. ಅದಕ್ಕೆ ಸ್ಪೂನೇ ತಗೊಂಡ್ಬಿಡ್ತೀನಿ. ಬೆಸ್ಟ್. ಏನೈತೆ? ಸಕ್ಕತ್ತಾಗಿದೆ. ಎಷ್ಟಾಗಿದೆ? ನೀ ಹೇಳ್ದಾಗೆ ಹಾಗೆ ಬಿಸಿ ಬಿಸಿ ಕುಡಿಯೋದಕ್ಕೂ ಸೂಪರ್ ಆಗಿದೆ. ಹೌದು. ಈ ನನ್ನ ಜೊತೆಗಂತೂ ಗಂಟ್ಲು ಸರಿ ಇಲ್ಲ ಅಂದಾಗ ಒಂಥರ ಕುಡಿಯಕ್ಕೆ ಅಲ್ವಾ
ಜ್ವರ ಬಂದಾಗಂತೂ ನಾಲ್ಗೆಲ್ಲ ಬೆಂಡಾಗಿ ಸಪ್ಪೆ ಆಗೋಗಿರುತ್ತೆ. ಅಂತ ಟೈಮ್ಲ ಬಿಸಿ ಬಿಸಿಯಾಗಿ ಕುಡಿಬೇಕು, ಸಕ್ಕತ್ತಾಗಿದೆ. ಇದೇ ಖುಷಿಯಲ್ಲಿ ಕೋಕಮ್ ಜ್ಯೂಸ್ ಮಾಡ್ಕೊಡ್ತೀನಿ. ಇದು ಬಿಸಿ ಕುಡಿತಿದ್ಯಾ, ತಣ್ಣಗಿರೋದು ಮಾಡ್ಕೊಟ್ಬಿಡ್ತೀನಿ ನಿಂಗೆ. ಹೌಸ್ ಸ್ವೀಟ್. ನಾನು ಕೇಳಿದ ತಕ್ಷಣ ಎಷ್ಟು ಪ್ರೀತಿಯಿಂದ ಮಾಡ್ಕೊಡ್ತಾ ಇದೀಯ. ಹೌದಪ್ಪ, ಕುಡಿಯೋಲ್ಲ ತಿನ್ನೋರು ಕುಡಿಯೋರಿದ್ರೆ ಎಷ್ಟಾರು ಮಾಡ್ಕೊಡ್ಬೋದು ಕಣಮ್ಮ. ಹೆಂಗ್ ಮಾಡ್ಬೇಕು ಅದನ್ನ? ಇದೇನಿಲ್ಲ, ಕೋಕಮ್ನ ನೋಡು ನೀರ್ ಹಾಕೊಂಡಿದೀವಲ್ಲ, ಹಾ ಚೆನ್ನಾಗೆ ಹಿಂಗ್ ಗುಂಚ್ಬಿಡ್ಬೇಕು. ಅದನ್ನ ಚೆನ್ನಾಗಿ ಹಿಸಕ್ಬೇಕಾ? ಹೌದು. ಏನಂದ್ರೆ ಅದ್ರೊಳಗೆ ಇರುವಂತ ಹುಳಿ ಅಂಶ ಎಲ್ಲ ಬಿಟ್ಕೋಬೇಕು. ಸೊ ಈಗೇನ್ ಮಾಡೋಣ, ಇದಕ್ಕೆ ಶೋಧಿಸ್ಕೊಂಬಿಡ ಡೈರೆಕ್ಟ್. ಇದಕ್ಕೆ ಆಕ್ಚುಲ್ ಆಗಿ ಇನ್ನೊಂಚೂರು ನೀರ್ ಬೇಕು, ಯಾಕಂದ್ರೆ ಇದು ಕಾನ್ಸಂಟ್ರೇಟೆಡ್. ಇದು ಹೌದಾ? ಡೈಲ್ಯೂಟ್ ಮಾಡ್ಬೇಕಾ? ಡೈಲ್ಯೂಟ್ ಮಾಡ್ಬೇಕು. ನೀರ್ ಕೊಡ್ಲಾ? ಹಾ, ಇಷ್ಟು ಡೈಲ್ಯೂಟ್ ಆಗ್ಬೇಕಾ? ಹೌದು. ಇಲ್ಲ ಹುಳಿ ಜಾಸ್ತಿ? ಹುಳಿ ಜಾಸ್ತಿ ಇರುತ್ತಲ್ವಾ, ಒಂದ್ ಸ್ಪೂನ್ ಕೊಡು. ಚೂರು ಉಪ್ಪು. ಯಾಕಂದ್ರೆ ಒಂದ್ರೊಳಗೆ ನೀನ್ ಎಷ್ಟು ಮಾಡ್ಬೋದು ಅಂತ ತೋರಿಸ್ತಾ ಇರೋದು. ಕೆಲವರು ಸಕ್ಕರೆ ಹಾಕೊಳ್ತಾರೆ, ಸಕ್ಕರೆಕ್ಕಿಂತ ಬೆಲ್ಲ ಒಳ್ಳೇದು. ನೋಡು, ಬೆಲ್ಲ ತುಂಬಾ ಇನ್ಸ್ಟೆಂಟ್. ಇದು ಚಾಟ್ ಮಸಾಲ. ಬೇಕಾದವರು ಪೆಪ್ಪರ್ ಪೌಡರು ಹಾಕೋಬಹುದು. ಇದನ್ನ ಚೆನ್ನಾಗಿ ಡೈಲ್ಯೂಟ್ ಮಾಡ್ಕೊಂಡು, ಬೆಲ್ಲ, ಹೌದು ಬೆಲ್ಲ ಕರಗಬೇಕು. ಒಂದು 2 ನಿಮಿಷ ಹಿಂಗ್ ಸ್ಟರ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬೆಲ್ಲನೂ ಕರಗುತ್ತೆ. ಓಕೆ, ಟೇಸ್ಟು ಚೆನ್ನಾಗಿರುತ್ತೆ. ಇದಾಗಿದೆ. ಈಗ ಹೇಗಿದೆ ಅಂತ ಕುಡ್ ನೋಡಿ ಹೇಳು. ನಿಂಗೆ ಪ್ಲೇಟ್ ಗೀಟ್ ಎಲ್ಲ ಕೊಡಲ್ಲಮ್ಮ, ಹಾಗೆ ಕುಡಿ. ಇದೊಂಥರ ಚೆನ್ನಾಗಿದೆ. ಎಂಟೈರ್ಲಿ ಡಿಫ್ರೆಂಟ್ ತಾನೆ ಟೇಸ್ಟ್. ಇದು ಸಕ್ಕತ್ತಾಗಿದೆ. ಅದೇನೋ ಇದನ್ನ ಕುಡಿಬೇಕಾ ಅದನ್ನ ಕುಡಿಬೇಕಾ ಎರಡು ಕನ್ಫ್ಯೂಷನ್. ಸಕ್ಕತ್ತಾಗಿದೆ. ಅಂಡ್ ಇದನ್ನ ಇನ್ನೂ ಸ್ವಲ್ಪ ಚಿಲ್ಡ್ ಮಾಡಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಚೆನ್ನಾಗಿರುತ್ತೆ. ಕ್ಯೂಬ್ಸ್ ಹಾಕೊಂಡು ಕುಡಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಅಯ್ಯೋ, ನಿಜವಾಗ್ಲೂ ಇವತ್ತು ಸಿಕ್ಕಾಪಟ್ಟೆ ಗ್ರೇಟ್ ಆಗೋಗ್ಬಿಟ್ಟೆ. ನಿಜವಾಗ್ಲೂ ಚೆನ್ನಾಗಿದೆ. ಕೋಕಮ್ ಸಾರ್ ಆಯ್ತು, ಕೋಕಮ್ ಜ್ಯೂಸ್, ಇನ್ನೇನ್ ಬೇಕೋ ಇವತ್ತಿಗೆ ಇಷ್ಟು ಸಾಕು ಪ್ರತಿಮಾ ಕಡೆಯಿಂದ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಬಾಯ್ ಬಾಯ್. ಬಾಯ್. ಆಲ್ ರೈಟ್, ನೋಡ್ಬೇಡ್ರಿ ಹಂಗೆ ಹೊಟ್ಟೆ ನೋವು ಬರುತ್ತೆ. ಇದು ತಣ್ಣು ಕುಡಿಬಹುದು, ಆದ್ರೆ ಕೋಕಮ್ ಸಾರ್ ಅಂತೂ ಬಿಸಿ ಬಿಸಿ ಕುಡಿಯೋದಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಜವಲ್ಲೂ ಅಮೇಝಿಂಗ್ ಇಟ್ ಇಸ್. ಅದರಲ್ಲೂ ಅನ್ನೋ ಜೊತೆಗೆ ಅಂತ ಕಾಂಬಿನೇಷನ್ ಬೇರೆ ಹೇಳ್ಬಿಟ್ಲಾ, ಅದು ಹೇಳಿದ ತಕ್ಷಣ ಹಸು ಜಾಸ್ತಿ ಆಗೋಯ್ತು. ಈಗ ಕೋಕಮ್ ಸಾರು ಜೊತೆಗೆ ಅನ್ನ, ಆಮೇಲೆ ಈ ಜ್ಯೂಸು, ಇಷ್ಟು ಸಾಕು ಮಧ್ಯಾಹ್ನಕ್ಕೆ. ಇನ್ನು ಅರ್ಧ ಹೊಟ್ಟೆ ಹಾಗೆ ಖಾಲಿ ಇಟ್ಕೊಂಡಿರ್ತೀನಿ. ಇನ್ನು ಅರ್ಧ ಹೊಟ್ಟೆ ಹೇಗೆ ತುಂಬಿಸ್ಕೊಳ್ಳೋದು ಗೊತ್ತಿದೆಯಲ್ಲ. ಹೌದು, ಬ್ರೇಕ್ ತಗೊಂಡಾದ್ಮೇಲೆ ನನ್ನ ಜೊತೆ ಇನ್ನೊಬ್ರು ಗೆಸ್ಟ್ ನ ಕರ್ಕೊಂಡ್ ಬಂದ್ಬಿಡ್ತೀನಿ. ನಾನು ಊಟ ಮಾಡ್ಕೊಂಡು ಒಂದಿಷ್ಟು ಊಟ ಮಾಡ್ಕೊಂಡು ಇನ್ನೊಬ್ರು ಗೆಸ್ಟ್ ಬರ್ತಾರೆ. ಅವರು ನನಗೋಸ್ಕರ ಇನ್ನೆರಡು ರೆಸಿಪೀಸ್ ಮಾಡ್ಕೊಡ್ತಾರೆ, ನಿಮ್ಗೋಸ್ಕರ ಹೇಳ್ಕೊಡ್ತಾರೆ ರೀ. ಕಲಿಯೋದಕ್ಕೆ ನೀವು ರೆಡಿಯಾಗಿ. ಅಷ್ಟ್ರಲ್ಲಿ ಒಂದು ಪುಟ್ಟ ಬ್ರೇಕ್ ತಗೊಂಡ್ಬಿಡೋಣ. ಇದು ನಿಮ್ಮೆಲ್ಲ ರಾಜ್ಯಮೆಚ್ಚಿನ ಮನೆ ಅಡಿಗೆ. ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿಯ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಆಸ್ ಯೂಶುವಲ್ ಬ್ರೇಕ್ ಆದ್ಮೇಲೆ ನನ್ನ ಜೊತೆ ಒಬ್ರು ಗೆಸ್ಟ್ ಇದ್ದಾರೆ. ಇವತ್ತಂತೂ ಒಬ್ರು ಸ್ಪೆಷಲ್ ಗೆಸ್ಟ್ ನ ಕರ್ಕೊಂಡ್ ಬಂದಿದ್ದೀನಿ. ಶಿ ಇಸ್ ಮೀನಾ. ಮೀನಾ ಅವರು ಏನ್ ಸ್ಪೆಷಲ್ ರೆಸಿಪೀಸ್ ನ ಹೇಳ್ಕೊಡ್ತಾರೆ ಅಂತ ಕೇಳ್ಬಿಡೋಣ. ಹಾಯ್ ಮೀನಾ. ನಮಸ್ಕಾರ. ನಮ್ಮ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ನನ್ನ ಕಡೆಯಿಂದ ಪ್ರೀತಿಯ ಸ್ವಾಗತ. ವಂದನೆಗಳು. ಥ್ಯಾಂಕ್ ಯು. ಮೀನಾ ಅವರೇ, ಏನ್ ಮಾಡ್ತಿದ್ದೀರಾ? ನಾನು 2 ಅಡಿಗೆನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ಅದೇ ಆಮೇಲೆ ಮಾತಾಡೋಣ. ಅಡಿಗೆನೂ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಿಮ್ಮ ಲೈಫ್ ನಲ್ಲಿ ಏನ್ ಮಾಡ್ತೀರಾ? ಲೈಫ್ ಅಲ್ಲಿ ನಾನು ಗೃಹಿಣಿ. ಓಕೆ. ನನ್ಗಿಬ್ರು ಗಂಡ್ಮಕ್ಳು ಇದ್ದಾರೆ. ಒಬ್ಬ BE 4th ಇಯರ್ ಫೈನಲ್ ಇಯರ್ ಓದ್ತಾ ಇದ್ದಾನೆ. ಇನ್ನೊಬ್ಬ 7th ಸ್ಟ್ಯಾಂಡರ್ಡ್. ಅವನು ಸುವರ್ಣ ವಾಹಿನಿಯಲ್ಲಿ ಚುಕ್ಕಿ ಅನ್ನೋ ಧಾರಾವಾಹಿಯಲ್ಲಿ ಮಾಡ್ತಾ ಇದ್ದಾನೆ. ಹಾಗೂ ನಮ್ಮ ಹಸ್ಬೆಂಡ್ ಅಂದ್ರೆ ಪತಿ ರಾಯರು ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ IAS ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮೀನಾ ಅವರೇ, ಫುಲ್ ಡೀಟೇಲ್ ಆಗೆಲ್ಲ ಹೇಳ್ಬಿಟ್ರಿ. ಓಕೆ, ನಾನು ಯಾಕೆ ಸ್ಪೆಷಲ್ ಅಂತ ಹೇಳ್ದೆ ಗೊತ್ತಾ? ಇವ್ರ ಮಗ ಚುಕ್ಕಿಯಲ್ಲಿ ಆಕ್ಟ್ ಮಾಡ್ತಾನೆ, ಬೊಂಬಾಟಾಗಿ ಆಕ್ಟ್ ಮಾಡ್ತಾನೆ. ಸೂಪರ್ ಆಗಿದೆ ನೋಡಕ್ಕೂ ಕೂಡ, ಅಲ್ಲ? ಥ್ಯಾಂಕ್ ಯು. ಓಕೆ, ಈಗ ಅಡಿಗೆಗೆ ಬಂದ್ಬಿಡೋಣ. ಓಕೆ, ಏನ್ ಮಾಡ್ತೀರಾ? ಮೊದ್ಲು ನಾನು ಸಿಹಿ 2 ಅಡಿಗೆನ ಸಿದ್ಧಪಡಿಸ್ಕೊಂಡು ಬಂದಿದ್ದೀನಿ. ಮೊದ್ಲು ಸಿಹಿ, ಯಾಕಂದ್ರೆ ಶುಭಾರಂಭ ಅದೇ ಸಿಹಿ ಅಲ್ವಾ, ಸಿಹಿಯಿಂದಲೇ ಶುಭಾರಂಭ. ಸಿಹಿ ಖಾದ್ಯ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ಸಿಹಿ ಖಾದ್ಯ ಅಂದ್ರೆ ಯಾವ್ದು? ಬ್ರೆಡ್ ಅಂಡ್ ಕ್ರೀಮ್ ಮಾರ್ಬಲ್ಸ್ ಅಂತ ಅದ್ರ ಹೆಸರು. ಈಗ ನೀವು ಆ ಸಿಹಿ ಖಾದ್ಯಕ್ಕೆ ತಗೊಂಡಿರುವಂತ ಅಷ್ಟು ಸಾಮಗ್ರಿಗಳನ್ನ ಒಂದ್ಸಲ ಹೇಳ್ಬಿಡಿ. ಹೇಳ್ಬಿಡ್ಲ? ಮೊದಲನೇದಾಗಿ ಬ್ರೆಡ್ ಚೂರುಗಳು, ದ್ರಾಕ್ಷಿ ಅಂದ್ರೆ ಒಣ ದ್ರಾಕ್ಷಿ, ಬೆಣ್ಣೆ,
ಕೆನೆ ಹಾಲು, ಏಲಕ್ಕಿ ಮತ್ತೆ ಲವಂಗ ಪುಡಿ, ಇದು ಬಾದಾಮಿ ಪುಡಿ, ಸಕ್ಕರೆ ಪುಡಿ, ಕೊಬ್ಬರಿ ಪುಡಿ ಮತ್ತು ತುಪ್ಪ. ಪರವಾಗಿಲ್ಲ, ಆದಷ್ಟು ಕನ್ನಡದಲ್ಲೇ ಹೇಳಿದೀರಾ, ಖುಷಿ ಆಯ್ತು. ಈಗ ಮುಂದುವರ್ಸೋಣ. ರೂಪಪುಟಿ ಒಂಚೂರು ಬಟ್ಲು ಕೊಡ್ತೀರಾ? ಚೂರ್ ಬಟ್ಲು ಕೊಡ್ಲಾ? ಸಾಕಾ? ಹಾ, ದೊಡ್ಡದೇ ಆಯ್ತು. ಸರಿ, ಇವಾಗ ನಾನು ಈ ಬ್ರೆಡ್ ಚೂರುಗಳು ಇದೆಯಲ್ಲ ಅದನ್ನ ಅಂಚನ್ನೆಲ್ಲ ತೆಗ್ದ್ಬಿಡ್ತೀನಿ. ನೀವು ಸ್ವಲ್ಪ ಸಹಾಯ ಮಾಡ್ತೀರಾ? ಹೆಂಗ್ ತೆಗಿಬೇಕು? ಅದನ್ನ ಕೈಯಲ್ಲೇ ತೆಗ್ದ್ಬಿಡ್ಬೇಕಾ? ಕೊಡಿ. ಇದಕ್ಕೆ ಹಾಕ್ತಾ ಹೋಗಿ. ಏನಕ್ಕೆ ಈ ಅಂಚನೆಲ್ಲ ತೆಗ್ದ್ಬಿಡ್ಬೇಕು? ಇದು ಸ್ವಲ್ಪ ಹೊರಟಾಗತ್ತೆ, ನಾವು ಎಲ್ಲ ಕಲ್ಸುವಾಗ ಮೃದು ಬರೋದಿಲ್ಲ. ಸರಿ ಸರಿ. ಇದು ಜಾಮೂನ್ ತರ ಬರೋದಿಲ್ಲ, ಅದಕ್ಕೆ ಎಲ್ಲ ಅಂಚನ ತೆಗ್ದ್ಬಿಡ. ಅಂಚನ ತೆಗ್ದ್ಬಿಡೋಣ. ಈಗ ಅಡಿಗೆ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದೀರಾ ಅಂತ ಅನಿಸ್ತಾ ಇದೆ. ಅದು ನೀವೇ ಹೇಳಿದ್ರೆ ನಂಗೆ ಗೊತ್ತಾಗುತ್ತೆ, ನನಗೋಸ್ಕರ ಗೊತ್ತಾಗ್ತಾ ಇಲ್ಲ. ಹಾಗೆ ಇದನ್ನ ಇಟ್ಕೊಂಡ್ವಿ, ಇದಾಯ್ತು. ಈಗ ಇದ್ರ ಜೊತೆಗೆ ನಾವು ಇದನ್ನೆಲ್ಲ ಒಂದೊಂದೇ ಹಾಕ್ತಾ ಹೋಗ್ಬೇಕು. ಈಗ ಇದು ಕೊಟ್ಬಿಡ್ಲಾ? ಕೊಡಿ. ಚಮಚ ಚಮಚ ಕೊಬ್ಬರಿ ಪುಡಿ, ಮುಂದೆ ಇದು ಸಕ್ಕರೆ ಪುಡಿ, ಇವಾಗ ಬಾದಾಮಿ ಪುಡಿ. ಜಾಮೂನು ಬಾದಾಮಿ ಪುಡಿನೂ ಹಾಕೋತೀರಾ? ಅಲ್ಲ, ಇದು ಜಾಮೂನ್ ಅಲ್ವಲ್ಲ. ಜಾಮೂನ್ ತರ ಅಂತ ಹೇಳಿದ್ರಿ. ತರ ಅಂದೆ, ಜಾಮೂನೇ ಅಲ್ಲ. ಓಕೆ, ಸರಿ. ಈಗ ಇದು ಲವಂಗ ಮತ್ತೆ ಏಲಕ್ಕಿ ಪುಡಿ, ಮತ್ತೆ ಈ ದ್ರಾಕ್ಷಿ, ಒಣ ದ್ರಾಕ್ಷಿ. ಈಗ ಇದನ್ನ ಚೆನ್ನಾಗಿ ಹೀಗೆಲ್ಲ ಕಲ್ಸ್ಕೋಬೇಕಾ? ನೀರ್ ಇಲ್ದೆ? ನೀರ್ ಬೇಡ, ಯಾಕಂದ್ರೆ ಡೀಪ್ ಫ್ರೈ ಅಲ್ವಾ, ನಾನು ಎಣ್ಣೆ ಕಾಯೋದಕ್ಕೆ ಇಟ್ಬಿಡ್ಲಾ? ಹಾಗೆ ಮಾಡಿ. ಅಷ್ಟಲ್ಲಿ ನಾನು ಇದನ್ನೆಲ್ಲ ಕಲ್ಸಿಡ್ತೀನಿ. ನಾನು ಇದನ್ನ ಕಲ್ಸೋರ್ಗು ನೀವು ಎಣ್ಣೆ ಹಾಕ್ತಾನೆ ಇರ್ತೀರಾ? ಅಲ್ಲ, ಎಣ್ಣೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಯ್ತು. ಎಷ್ಟ್ ಮಾಡ್ಕೊಟ್ಟಿದೀನಿ ನಾನು ಇವತ್ತು. ನನ್ಗೆ ಇದೊಂದೇ ಕಾಣಿಸ್ತಾ ಇದೆಪ್ಪ. ಬ್ರೆಡ್ ಎಲ್ಲ ಮಾಡ್ಕೊಟ್ಟಿದ್ದು, ಅದು ಒಂದೇದು ಸಾಕಲ್ವಾ? ಸರಿ ಸರಿ. ಈಗ ಇದೆಲ್ಲ ನಾವು ಒಂದು ಗುಡಿಸಿದಾಯ್ತಲ್ವಾ? ಈಗ ಕೆನೆನ ಇದಕ್ಕೆ ಹಾಕ್ಬೇಕು. ನೀವು ಕೇಳಿದ್ರಲ್ಲ ಮೆತ್ತಿಗೆ ಮಾಡ್ಕೊಳಕ್ ಏನ್ ಮಾಡ್ತೀರಂತ, ನೀರನ್ನ ಹಾಕೋದ್ ಬೇಡ. ನೀರ್ ಹಾಕಲ್ವಾ? ಬೇಡ. ಸರಿ, ಇದನ್ನೇ ಹಾಕೊಳ್ತೀನಿ. ಇದಿಷ್ಟು ಹಾಕೊಳ್ತೀನಿ. ಈಗ ನಾನು ಕಲ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಉಂಡೆ ಆಗತ್ತಾ ಅಂತ ನೋಡ್ತೀನಿ. ಉಂಡೆ ಆಗ್ಲಿಲ್ಲ ಅಂದ್ರ? ಉಂಡೆ ಆಗಿಲ್ಲ ಅಂದ್ರೆ ಅಲ್ಲಿ ಬೆಣ್ಣೆ ಸಿದ್ಧವಾಗಿದೆ ಅಲ್ವಾ? ಸರಿನಾ? ಹಂಗೂ ಉಂಡೆ ಆಗಿಲ್ಲ ಅಂದ್ರೆ ತುಪ್ಪನೂ ಸಿದ್ಧವಾಗಿದೆ, ಅದನ್ನ ಹಾಕೊಳ್ತೀನಿ. ನೀರ್ ಹಾಕೋದೇ ಇಲ್ಲ ಇದಕ್ಕೆ? ನೀರಿಲ್ಲ ನೋಡಿ, ಈಗಲೇ ಮೆತ್ತಿಗಾಗೋಯ್ತು ಅದು. ನೋಡಿ ಎಷ್ಟು ಮೃದು ಬಂದ್ಬಿಡ್ತು. ಆ ಬ್ರೆಡ್ ಅಲ್ವಾ? ಬ್ರೆಡ್ ಹಾಕಿರೋದ್ರಿಂದ ಹೌದೌದು, ಮೃದು ಆಗ್ಬಿಡುತ್ತೆ ಈಗ. ಈಗ ಇವಾಗ ನಾವು ಬೆಣ್ಣೆ ಏನಕ್ಕೆ ಹಾಕೊಳ್ತಾ ಇದೀವಿ ಅಂದ್ರೆ ಗರಿಗರಿ ಆಗ್ಬೇಕಲ್ಲ, ಅದಕ್ಕೋಸ್ಕರ. ಸರಿನಾ? ಇಷ್ಟು ಸಾಕು ಅನ್ಸುತ್ತೆ. ಮೀನವ್ರೆ, ನಿಮ್ಮ ಊರು ಯಾವುದು? ನಮ್ಮೂರು ಬೆಂಗಳೂರು. ನಿಮ್ಮೂರು ಬೆಂಗಳೂರು? ಬೆಂದ ಕಾಳೂರು. ಮುಂಚೆ ಇದ್ದಿದ್ದು ಬೆಂದ ಕಾಳೂರು, ಈಗ ಬೆಂಗಳೂರು. ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನಾ? ಇಲ್ಲೇ. ರೂಪಪುಟ್ಟಿ ಒಂದು ತಟ್ಟೆ ಕೊಡಿ. ತಟ್ಟೆ? ಈಗ ಈ ತಟ್ಟೆಗೆ ಇದನ್ನ ನಾವು ನೇರ ಹಾಕಿದಾಗ ಮೆತ್ಕೊಂಡ್ಬಿಡುತ್ತೆ. ಅದಕ್ಕೆ ಇದಕ್ಕೆ ತುಪ್ಪ ಸವರೋಣ. ಸರಿನಾ? ತಟ್ಟೆ ಮೇಲೆ ತುಪ್ಪ ಸವರ್ಕೋಬೇಕಾ? ಈ ತರ ಸವರ್ಕೊಂಡ್ಬಿಡೋಣ. ಆಗ ಮೆತ್ಕೊಳ್ಳೋದೇ ಇಲ್ಲ. ಎಣ್ಣೆ ಕಾದಿದ್ಯಾ ನೋಡಿ ಸ್ವಲ್ಪ. ಕಮ್ಮಿ ಮಾಡಿರ್ತೀನಿ, ಅಷ್ಟೊತ್ತಿಗೆ ಉಂಡೆ ಮಾಡ್ಕೊಟ್ಬಿಡಿ. ಈ ತರ ಮಾಡಿಟ್ಕೊಂಡ್ಬಿಡೋಣ. ಈ ಗುಂಡೆ ಹಾಕ್ಬಿಡಿ, ನಂಗೆ ಕರೀಲಾ? ಹಾಕ್ಲಾ? ಇದು ಮಧ್ಯಮ ಉರಿಯಲ್ಲಿ ನಾವು ಇದನ್ನ ಕರಿತಾ ಹೋಗ್ಬೇಕು, ತೇಲ್ಸ್ತಾ ಹೋಗ್ಬೇಕು. ಈಗ ತುಪ್ಪನ ನಾವು ಸವರ್ಕೊಂಡು ಈ ತರ ಉಂಡೆಗಳು ಮಾಡಿದಾಗ
ನಾವು ತುಪ್ಪದಲ್ಲಿ ಕರೆದಿರೋ ತರನೇ ಪರಿಮಳ ಬರುತ್ತೆ. ಹಾ 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 ಗೊತ್ತಾಯ್ತಾ? ಯಾಕಂದ್ರೆ ಹಾ. ಈಗ ತುಪ್ಪದಲ್ಲಿ ಕರೆದ್ರೆ ಜಾಮೂನ್ಗೆಲ್ಲ ಏನು ಜಾಹೀರಾತು ಕೊಡ್ತಾರೆ ಹೇಳಿ, ತುಪ್ಪದಲ್ಲಿ ಕರೀರಿ ಅಂತಾರಲ್ವಾ? ಆ? ಅದಕ್ಕೋಸ್ಕರ ನಾವು ಎಲ್ರು ತುಪ್ಪನೇ ಇಟ್ಕೊಂಡ್ ಮಾಡಕ್ಕಾಗತ್ತಾ? ಇಲ್ಲ ಅಲ್ವಾ? ಅದಕ್ಕೋಸ್ಕರ ನಾನು ತುಪ್ಪ ಸವರ್ಕೊಂಡು ಮತ್ತೆ ಇಲ್ಲೂ ತುಪ್ಪ ಹಾಕಿದಾಗ ಅದಕ್ಕೆ ತುಪ್ಪ ಅಂಟ್ಕೊಂಡಿರುತ್ತಲ್ಲ, ಆಗ ಅದಲ್ಲಿ ನಾವು ಎಣ್ಣೆಲಿ ಕರೆದಾಗ ತುಪ್ಪದಲ್ಲಿ ಮಾಡಿ ತಿನ್ನೋ ಸ್ವಾದಿಷ್ಟ ಬರುತ್ತೆ ಅದು. ಸರಿ ಸರಿ. ರೂಪವ್ರೆ, ಈ ಉಂಡೆಗಳು ಈ ತರ ಹೊಂಬಣ ಬರ್ಬೇಕು. ದಯವಿಟ್ಟು ನೀವು ಪ್ಲೇಟ್ ಕೊಡ್ತೀರಾ? ಸರಿ, ವಂದನೆಗಳು. ಧನ್ಯವಾದಗಳು. ಇದು ತುಂಬಾ ಮೃದುವಾಗಿರುತ್ತೆ. ಮೃದುವಾಗಿದೆ. ಇದು ತಣ್ಣಗಾದ್ಮೇಲೆ ಒಂಥರ ಗರ್ಗರಿಯಾಗಿ ಬರುತ್ತೆ, ಮತ್ತೆ ಬಿಟ್ಕೊಳ್ಳೋದಿಲ್ಲ. ಹೌದಾ? ಹೌದು. ರೂಪಪುಟ್ಟಿ, ಸರ್ವಿಂಗ್ ಪ್ಲೇಟ್ ಕೊಡ್ತೀರಾ? ಶ್ಯೂರ್. ಈಗ ಗೋಲಿಗಳು ಆಗಿದೆ, ಬ್ರೆಡ್ ಗೋಲಿಗಳು. ಅದನ್ನ ನೀವು ರುಚಿ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳ್ಬೇಕು. ಖಂಡಿತ. ಆದ್ರೆ ಬೈಬಿಟ್ಟಿರಾ? ಇಲ್ಲ ಖಂಡಿತ ಬೈಲ್ಲ. ಕನ್ನಡ ಹೇಳಿ ಅಂತ ಕಷ್ಟ ಕೊಟ್ಟಿದ್ದೀನಿ ಅನ್ಸುತ್ತೆ. ಇಲ್ಲಪ್ಪ, ನನಗೆ ಖುಷಿ ಕನ್ನಡ ಮಾತಾಡೋದು ಅಂದ್ರೆ. ತುಂಬಾ ಥ್ಯಾಂಕ್ಸ್. ಬ್ರೆಡ್ ಮಾರ್ಬಲ್ಸ್ ರೆಡಿ ಟು ಈಟ್. ಆದ್ರೆ ಹೇಗ್ ಮಾಡೋದು ನೋಡ್ಕೋತೀರಾ ಇನ್ನೊಂದ್ಸಲ? ಬ್ರೆಡ್ ಮಾರ್ಬಲ್ಸ್ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿಂಗ್ ಬೌಲಿನಲ್ಲಿ ಬ್ರೆಡ್ ಸ್ಲೈಸಸ್, ಡೆಸಿಗೇಟೆಡ್ ಕೋಕೋನಟ್ ಪೌಡರ್, ಸಕ್ಕರೆ ಪುಡಿ, ಬಾದಾಮಿ ಪುಡಿ, ಒಣ ದ್ರಾಕ್ಷಿ ಮತ್ತು ಫ್ರೆಶ್ ಕ್ರೀಮ್ ಅನ್ನ ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಬೇಕು. ಈಗ ಅದಕ್ಕೆ ಬೇಕಾದಷ್ಟು ಬೆಣ್ಣೆಯನ್ನ ಹಾಕಿ ಉಂಡೆ ಕಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಕರೆದರೆ ಬ್ರೆಡ್ ಮಾರ್ಬಲ್ಸ್ ಸವಿಯಲು ಸಿದ್ಧ. ಬ್ರೆಡ್ ಮಾರ್ಬಲ್ಸ್ ಹೇಗ್ ಮಾಡೋದು ನೋಡ್ಕೊಂಡ್ರಲ್ಲ, ಈಗ ಟೆಸ್ಟ್ ಮಾಡ್ಬಿಡೋಣ. ಒಂದ್ ನಿಮಿಷ, ತುಂಬಾ ಬಿಸಿ ಇದೆ, ನೋಡ್ಬಿಡ್ತೀನಿ. ಥ್ಯಾಂಕ್ ಯು. ಬಟ್ ಇದು ತುಂಬಾ ಸಾಫ್ಟ್ ಆಗಿರೋದ್ರಿಂದ ಸ್ಪೂನಲ್ಲಿ ತಿಂತೀನಿ. ಹಾಗೆ ಮಾಡ್ಬೇಕು. ಬಿಸಿ ಇದೆ ಸರ್. ಬಿಸಿ ಇದ್ರೂ ಕೂಡ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬಾ ವಂದನೆಗಳು. ಮಿಸ್ ಮಾಡಿದ್ರೆ ದಯವಿಟ್ಟು ಟ್ರೈ ಮಾಡಿ. ಈಗ ನೆಕ್ಸ್ಟ್ ಏನ್ ರೆಸಿಪಿ? ನೆಕ್ಸ್ಟ್ ಇವಾಗ ಸಿಹಿ ಆದ್ಮೇಲೆ ಖಾರ ಇರ್ಲೇಬೇಕಲ್ವಾ? ಇರಲೇಬೇಕು. ಅಯ್ಯೋ, ಸಿಹಿ ತಿಂದ ಏನೋ ಕಳ್ಕೊಂಡಂಗಿದೆ. ಅದು ಈ ಚಳಿಗಾಲ ಬೇರೆ, ಖಾರ ತಿನ್ಬೇಕು ಅನಿಸ್ತಾ ಇರುತ್ತೆ. ಚಾಟ್ ಖಾರ ಇದೇ ತರ ಬ್ರೆಡ್ ನಲ್ಲೇ ನಾನು ಮಾಡ್ತಾ ಇದ್ದೀನಿ. ಬ್ರೆಡ್ ವೆಜ್ ಮಂಚೂರಿ ಅಂತ. ಬ್ರೆಡ್ ವೆಜ್ ಮಂಚೂರಿಯನ್ಗೆ ಏನೇನ್ ಬೇಕು ಎಲ್ಲ ಸಿದ್ಧಪಡಿಸ್ಕೊಂಬಿಡಿ. ಅಷ್ಟ್ರಲ್ಲಿ ನಾನೊಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ಸೊ ಬ್ರೆಡ್ ಇಂದ ಏನೇನ್ ಮಾಡ್ತಾರಪ್ಪ? ಬ್ರೆಡ್ ಇಂದ ಸಿಹಿ ಆಯ್ತು, ಈಗ ಬ್ರೆಡ್ ಇಂದ ಖಾರ ಮಾಡ್ತಾ ಇದಾರೆ, ವೆಜ್ ಮಂಚೂರಿಯನ್ ಮಾಡ್ತಾ ಇದಾರೆ. ಹೇಗ್ ಮಾಡ್ತಾರೆ ಅಂತ ತಿಳ್ಕೊಬೇಕಾ, ನೋಡ್ಬೇಕಾ? ಆದ್ರೆ ಅದಕ್ಕಿಂತ ಮುಂಚೆ ನೀವು ಸ್ವಲ್ಪ ಕಾಯ್ಲೇಬೇಕು. ನೀವು ತಗೋಬೇಕು ಒಂದು ಚಿಕ್ಕ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮನೆ ಅಡಿಗೆ. ಸೊ ಬ್ರೆಡ್ ಇಂದ ಸಿಹಿ ಆಯ್ತು, ಈಗ ಬ್ರೆಡ್ ಇಂದ ಬ್ರೆಡ್ ವೆಜ್ ಮಂಚೂರಿಯನ್. ಅದಕ್ಕೆ ಏನೇನ್ ಬೇಕು ಕೇಳ್ಬಿಡೋಣ. ಹೇಳಿ ಮೀನಾ ಅವ್ರೆ, ಏನೇನ್ ಬೇಕು ಅದಕ್ಕೆ? ಬ್ರೆಡ್ ವೆಜ್ ಮಂಚೂರಿಯನ್ಗೆ ದಪ್ಪ ಮೆಣಸಿನಕಾಯಿ, ಕ್ಯಾರೆಟ್, ಶುಂಠಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಈರುಳ್ಳಿ, ಬ್ರೆಡ್, ಇಷ್ಟು ಸಾಮಗ್ರಿಗಳ ಜೊತೆಲಿ ಎಣ್ಣೆ. ಹೌದು, ಬೇಕೇ ಬೇಕಲ್ವಾ? ಮಂಚೂರಿಯನ್ ಅಂದ್ರೆ ಡೀಪ್ ಫ್ರೈ ಅಲ್ವಾ? ಶುರು ಮಾಡೋಣ ಈಗ. ಮಾಡೋಣ. ಮೊದ್ಲೇನ್ ಕೊಡ್ತೀವಿ? ಈಗ ಒಂದು ಬಟ್ಲು ಕೊಡಿ. ಇದನ್ನೆಲ್ಲ ಕಲ್ಸೋದಿಕ್ಕೆ ಈ ಬಟ್ಲು ಸಾಕಾ? ಸಾಕಷ್ಟಾಯ್ತು. ಇವಾಗ ನಾವು ಒಂದೊಂದೇ ಹಾಕೊಂಡು ಹೋಗ್ತೀನಿ. ಸ್ಪೂನ್ ಕೊಡ್ಲಾ? ಕೊಡಿ. ಚಮಚ ಕೊಡಿ. ಚಮಚ. ದಪ್ಪ ಮೆಣಸಿನ್ಕಾಯಿ ಚೂರಾಯ್ತು. ಕ್ಯಾರೆಟ್ ಚೂರುಗಳು. ಯಾಕಂದ್ರೆ ಈ ತರಕಾರಿಗಳು ನಾವು ಹಂಗೆ ತಿನ್ಸಕ್ಕಾಗಲ್ಲ ಈ ಮಕ್ಳಿಗೆ. ಅವಾಗ ನಾವ್ ಏನ್ ಮಾಡ್ತೀವಿ, ವಡೆ, ಬೋಂಡ, ಎಣ್ಣೆ ಪದಾರ್ಥಗಳಂದ್ರೆ ಅವು ಸ್ವಲ್ಪ ಇಷ್ಟ ಪಡ್ತಾವಲ್ಲ. ಈರುಳ್ಳಿ ಚೂರುಗಳು. ಇದು ಡೀಪ್ ಫ್ರೈ ಅಲ್ವಾ? ಮತ್ತೆ ಎಣ್ಣೆ ಕಾಯೋದಕ್ಕೆ ಇಟ್ಬಿಡ್ಲಾ? ಇಡಿ. ಬೆಳ್ಳುಳ್ಳಿ ಚೂರುಗಳು. ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು, ಆಮೇಲೆ ಮತ್ತೆ ಶುಂಠಿ ಚೂರು ಹಾಕೋಣ. ಚೂರಂದ್ರೆ ಸಾಕಲ್ಲ? ಸಾಕು. ಮತ್ತೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ. ಎಣ್ಣೆ ಕೊಡ್ತೀರಾ? ತಗೊಳ್ಳಿ.
ಈಗ ನಾನು ಇದೆಲ್ಲ ಹಾಕಿ ಮಿಕ್ಸ್ ಮಾಡೋವರೆಗೂ ನೀವು ಹಾಕ್ತಾನೆ ಇರಿ ಎಣ್ಣೆನ. ಇದು ಪುದೀನ ಚೂರು, ಸ್ವಲ್ಪ ಕೊತ್ತಂಬರಿ ಚೂರು, ನಂತರ ಚಕ್ಕೆ ಲವಂಗ ಚೂರುಗಳು. ಅದನ್ನ ಚಿಕ್ಕ ಚಿಕ್ಕ ಚೂರ್ ಮಾಡ್ಕೋಬೇಕು. ಹೌದು, ಪುಡಿ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು. ಈ ಚೂರುಗಳು ಸಿಕ್ಕದಾಗ ಹಂಗೆ ಬಿಸಾಕ್ ಬಿಡ್ತೀವಿ ಅಲ್ವಾ, ಬಾಯಲ್ಲಿ ಸಿಕ್ತು ಅಂತ. ಇದು ಪುಡಿ ಮಾಡಿಟ್ಕೊಂಡ್ರೆ ಒಳ್ಳೇದು. ಸರಿ ಸರಿನಾ? ಈಗ ಇದನ್ನೆಲ್ಲ ನಾನು ಕಲ್ಸ್ತೀನಿ. ಉಪ್ಪು ಹಾಕಲ್ವಾ? ಉಪ್ಪು ಹಾಕ್ತೀನಿ, ಕಲ್ಸ್ಕೊಂಡ್ಬಿಡ್ತೀನಿ ಮೊದ್ಲು. ಇನ್ನು ಬ್ರೆಡ್ ಚೂರುಗಳೆಲ್ಲ ಹಾಕ್ಬೇಕಲ್ಲ, ಅದ್ ಹಾಕ್ಬಿಟ್ಟು ಅದ್ರದ್ದು ಪ್ರಮಾಣ ನೋಡ್ಕೊಂಡು ನಾನು ಉಪ್ಪು ಹಾಕ್ತೀನಿ. ಸರಿ ಸರಿನಾ? ಈಗ ಇದಕ್ಕೇನು ನಾವು ಹಂಚ್ಗಳು ತೆಗೆಯೋದ್ ಬೇಡ, ಸ್ವೀಟ್ ತೆಗೆದ್ವಲ್ಲ ಆ ತರ ಏನ್ ತೆಗೆಯೋದ್ ಬೇಡ. ಹೌದಾ? ಯಾಕೆ ವಡೆ ಬೋಂಡ ಎಲ್ಲ ಸ್ವಲ್ಪ ಹೊರಟಾಗಿ ಬರುತ್ತಲ್ವಾ, ಅದಕ್ಕೋಸ್ಕರ. ಈಗ ಅಷ್ಟು ತರಕಾರಿಗೆ ಎಷ್ಟು ಬ್ರೆಡ್ ಬೇಕಾ? ಇದಕ್ಕೆ ಅರ್ಧ ಪೌಂಡ್ ಬೇಕು ಅನ್ಸುತ್ತೆ. ಅದಕ್ಕೋಸ್ಕರ ಅರ್ಧ ಪೌಂಡ್ ತಗೊಂಡಿದ್ದೀನಿ. ಇನ್ನು ಜಾಸ್ತಿ ಆಗಿದಾಗ ಇದು ಒಡ್ಕೊಳ್ಳೋದಿಲ್ಲ ಎಣ್ಣೆಲಿ. ಹೌದಾ? ಹೌದು. ಈಗ ಉಪ್ಪು ತಗೊಂಡು ಹಾಕೋತಾ ಇದ್ದೀನಿ. ಈಗ ಪ್ರಮಾಣ ಹಾಕೊಂಡಾದ್ಮೇಲೆ ಉಪ್ಪು ಹಾಕೋತೀನಿ, ಯಾಕಂದ್ರೆ ಇದು ನಮ್ಗೆ ಕಲಿಸ್ತಾ ಇರುವಾಗ ಪ್ರಮಾಣ ಗೊತ್ತಾಗುತ್ತಲ್ವಾ, ಆಗ ಉಪ್ಪು ಹಾಕಕ್ಕೆ ನಮ್ಗೆ ಸರಳ ಆಗುತ್ತೆ. ಸರಿ. ಈಗ ಸ್ವಲ್ಪ ಎಣ್ಣೆ ಹೆಂಗಿದ್ರು ಕಾದಿದೆ ಅಲ್ವಾ, ಆ ಎಣ್ಣೆನ ಹಾಕಿ ಒಂದು 4-5 ಚಮಚ ಹಾಕಿ. ಸಾಕಾ? ಬಿಡಿ. ಇದು ಚೆನ್ನಾಗಿ ಕಲ್ಸ್ಕೊಂಡಾಗ ಮೃದು ಬರುತ್ತೆ. ಯಾವ ತರ ಅಂದ್ರೆ ಈ ಬೋಂಡು ಕಲ್ಸ್ಕೊಳ್ತೀವಲ್ಲ ಆ ಹದಕ್ ಬರುತ್ತೆ. ಆ ಹದಕ್ ಬರುತ್ತೆ. ಈಗ ಸ್ವಲ್ಪ ನೀರ್ ತಗೊಳ್ಳಿ. ಬೇಕಾ? ಚೂರು ಕೊಡಿ. ಒಂದ್ ಸುಮ್ಮನೆ ಹಾಗೆ ಚುಮ್ಕಿಸಿ ಇದಕ್ಕೆ ಕೊಡಿ, ಕೈ ಕೊಡಿ. ಬಿಡಿ ಬಿಡಿ. ಸಾಕಾ? ಸಾಕು. ಈಗ ಅಷ್ಟು ಕಲ್ಸಿ ಈ ತರ ಉಂಡೆ ಮಾಡ್ಕೊಂಡು ಲೈಕ್ ಯಾವ್ದೇ ಎಕ್ಸ್ಟ್ರಾ ಹಿಟ್ಗಳನ್ನ ನೀವು ಆಡ್ ಮಾಡ್ಲಿಲ್ಲ? ಇಲ್ಲ. ಎಣ್ಣೆ ಕಾದಿದೆ, ಹಾಕ್ಬಿಡೋಣ? ಹಾಕೋಣ. ಹಾಕ್ಲಾ ನಾನು? ಎಸ್. ಹಾಕ್ತಾ ಇದ್ದೀನಿ. ನಾ ಹೆಲ್ಪ್ ಮಾಡ್ಲಾ? ಮಾಡಿ. ಈಗ ಅದ ತೆಗೆಯೋಷ್ಟ್ರಲ್ಲಿ ಇನ್ನೊಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಯಾಕಂದ್ರೆ ಇವಾಗ ಮಂಚೂರಿಯನ್ ಅಂದ್ರೆ ಅದ್ರ ಮೇಲೆ ಇನ್ನೇ ಎಕ್ಸ್ಟ್ರಾ ಏನಾದ್ರೂ ನಾವು ಹಾಕ್ತಿವಲ್ವಾ, ಇದು ದಪ್ಪ ಮೆಣಸಿನ್ಕಾಯಿ ಮತ್ತೆ ಶುಂಠಿ ಇದೆಲ್ಲ ಪೀಸ್ಗಳನ್ನ ಪ್ಯಾನ್ ಕೊಟ್ಬಿಡ್ಲಾ? ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ಸುಮ್ಮನೆ 1 ಚಮಚದಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಮೊದ್ಲೇ ಕಾದಿರುತ್ತದು. ಸರಿ ಸರಿ. ಇದನ್ನ ಹೀಗೆ ಆಡ್ಬಿಟ್ಟು ಮೀನವ್ರು ಇದಾಗಿದೆ, ನಾನು ತೆಗೆದ್ಬಿಡಿ. ಇದನ್ನ ಆಫ್ ಮಾಡ್ಬಿಡಿ. ಈಗ ಇದು ದಪ್ಪ ಮೆಣಸಿನ್ಕಾಯಿ ಇದೆಯಲ್ಲ, ಇದು ಸ್ವಲ್ಪ ಹಾಕೋತಾ ಇದ್ದೀನಿ. ಓಕೆ. ಸ್ವಲ್ಪ ಈರುಳ್ಳಿ, ಮತ್ತೆ ಚೂರು ಶುಂಠಿ ಫ್ರೈ ಮಾಡ್ತಾ ಇರಿ. ಚೂರು ಬೆಳ್ಳುಳ್ಳಿ. ಓಕೆ. ಆಮೇಲೆ ಅದಕ್ಕೆ ಇದು ಹಸಿ ಇರತ್ತಲ್ವಾ, ಸ್ವಲ್ಪ ರುಚಿ ಬರ್ಬೇಕಲ್ಲ, ಒಂಚೂರು ಉಪ್ಪು. ಸಾಕನ್ಸುತ್ತೆ. ಆಫ್ ಮಾಡ್ಲಾ? ಈಗ ಪುದೀನ ಚೂರುಗಳು ಮೊದಲೇ ಹಚ್ಚಿಟ್ಕೊಂಡಿರ್ತೀವಲ್ಲ, ಮತ್ತೆ ಕೊತ್ತಂಬರಿ. ಸಾಕು ಬಿಡಿ. ಇದು ಹಸಿ ವಾಸನೆ ಇರ್ಲಿ ಹಾಗೆ. ಸರಿ. ಈಗ ನಾವು ಮುಂದೇನು ಆ ಮಂಚೂರಿಯನ್ ಅಂದ್ರೆ ಉಂಡೆಗಳು ಮಾಡಿಟ್ಕೊಂಡಿದೀವಲ್ಲ, ರೆಡಿ. ಅದ್ರ ಮೇಲೆ ಇದು ಕೊಡಿ. ಈಗ ಇದ್ರ ಮೇಲೆ ಇದನ್ನ ಹಾಕೋಣ. ಈಗ ಮಂಚೂರಿಯನ್ ಕಳೆ ಬಂದ್ಬಿಡ್ತಲ್ಲ. ಇದು ರೂಪವ್ರೆ, ಈಗ ಸರ್ವಿಂಗ್ ಪ್ಲೇಟ್ ಕೊಡಿ, ಅದ್ರಲ್ಲಿ ಎಲ್ಲ ಜೋಡಿಸ್ಬಿಡೋಣ. ಆಗ ತಿನ್ನಕ್ಕೆ ಇನ್ನೂ ತಿನ್ಬೇಕು ಅನ್ನೋ ತವಕ ಬರುತ್ತೆ. ಈ ರೀತಿ
ನಾವು ಅಲಂಕಾರ ಮಾಡಿ ಕೊಟ್ಟಾಗ ಹೊಟ್ಟೆ ತುಂಬಿರೋ ಅಯ್ಯೋ ಇನ್ನೂ ಏನೋ ರುಚಿ ಮಾಡೋಣಪ್ಪ, ಏನೋ ಬೇರೆ ತರ ಕೊಟ್ಟಿದ್ದಾರೆ ಅಂತ ಅವ್ರಿಗನ್ಸುತ್ತೆ. ಖಂಡಿತ. ಈಗ ನಾನು ಇದು ಕೊಡ್ತೀನಿ, ತಿನ್ಬಿಟ್ಟು ರುಚಿ ಹೇಳಿ, ಬೇಗ ನಿಜವಾಗಿ ಹೇಳಿ. ಥ್ಯಾಂಕ್ ಯು. ಬ್ರೆಡ್ ವೆಜ್ ಮಂಚೂರಿಯನ್ ರೆಡಿ ಆಗಿದೆ. ಸೊ ಮಂಚೂರಿಯನ್ ಹೇಗ್ ಮಾಡೋದು ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ನೋಡ್ಕೋಬೇಕಾ? ಬ್ರೆಡ್ ವೆಜ್ ಮಂಚೂರಿಯನ್ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿಂಗ್ ಬೌಲಿನಲ್ಲಿ ದಪ್ಪ ಮೆಣಸಿನಕಾಯಿ, ಕ್ಯಾರೆಟ್, ಈರುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಪುದೀನ, ಚಕ್ಕೆ ಲವಂಗ ಚೂರು ಮತ್ತು ಬ್ರೆಡ್ ಸ್ಲೈಸಸ್ ಅನ್ನ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ಈಗ ಕಲಸಿದ ಮಿಶ್ರಣವನ್ನ ಉಂಡೆ ರೀತಿ ಕಟ್ಟಿ ಕಾದ ಎಣ್ಣೆಯಲ್ಲಿ ಕರೆಯಬೇಕು. ಈಗ ಇನ್ನೊಂದು ಪ್ಯಾನಿನಲ್ಲಿ ಸ್ವಲ್ಪ ಎಣ್ಣೆ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಪುದೀನ ಹಾಕಿ ಅದರ ಜೊತೆಗೆ ಮೊದಲೇ ಕರೆದ ಬ್ರೆಡ್ ಉಂಡೆಯನ್ನ ಹಾಕಿ 5 ನಿಮಿಷ ಫ್ರೈ ಮಾಡಿದರೆ ಬ್ರೆಡ್ ವೆಜ್ ಮಂಚೂರಿಯನ್ ಸವಿಯಲು ಸಿದ್ಧ. ಬ್ರೆಡ್ ವೆಜ್ ಮಂಚೂರಿಯನ್ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ರಿಲ್ಲ? ಸರಿ, ಹಾಗಾದ್ರೆ ಈಗ ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ ಮಂಚೂರಿಯನ್ ನೋಡೋದಿಕ್ಕೆ. ನಾನ್ ಟೇಸ್ಟ್ ಮಾಡಲ್ಲ. ದಯವಿಟ್ಟು ಮಾಡಿ, ಇಲ್ಲಾಂದ್ರೆ ನನ್ನ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳೋರು ಯಾರು? ದಿನ ಒಬ್ಳೆ ಟೇಸ್ಟ್ ಮಾಡಿ ಮಾಡಿ ಬೇಜಾರಾಗಿದೆ. ನನ್ ಜೊತೆಗೆ ಯಾರಾದ್ರೂ ಒಬ್ರು ಬೇಕಪ್ಪ. ಹೌದಾ? ಯಾರನ್ನ ಕರೆಸ್ತಾ ಇದ್ದೀರಾ? ಸರ್ಪ್ರೈಸ್. ಯಾರನ್ನ ಕರೆಸ್ತಾ ಇದ್ದೀನಿ ಗೊತ್ತಾ? ನಮ್ಮ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಚುಕ್ಕಿ ಸೀರಿಯಲ್ ನ ಭರತ್ ಬರ್ತಾ ಇದಾರೆ. ಅಂದ್ರೆ ಇವ್ರ ಮಗ. ಭರತ್, ಹಾಯ್. ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ರೀ. ಥ್ಯಾಂಕ್ ಯು. ಮತ್ತೆ ಮೊದಲು ಸುವರ್ಣ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹಾಯ್ ಹೇಳ್ಬೇಕು. ಸುವರ್ಣ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಚುಕ್ಕಿ ಧಾರಾವಾಹಿಯ ಭರತ್ ಮಾಡುವ ನಮಸ್ಕಾರಗಳು. ಇವಾಗ ಏನ್ ಹೇಳ್ಬೇಕು ಹೇಳಿ. ನಾನು ಏನ್ ಹೇಳಿ, ಎಲ್ಲ ನೀವೇ ಹೇಳ್ಬಿಟ್ರಲ್ಲ. ಏನ್ರಿ ಹಿಂಗೆಲ್ಲ ಮಾತಾಡ್ತೀರಾ ನೀವು? ಸಿಕ್ಕಾಬಟ್ಟೆ. ಸೂಪರ್ ಅಪ್ಪ ನೀವು. ಈಗ ಅಮ್ಮ ನನಗೆ ಬ್ರೆಡ್ ವೆಜ್ ಮಂಚೂರಿಯನ್ ಮಾಡ್ಕೊಟ್ಟಿದ್ದಾರೆ. ನಾನು ಒಬ್ಳೆ ಟೇಸ್ಟ್ ಮಾಡ್ಲಿಲ್ಲ, ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದೆ. ಇಬ್ರು ಟೇಸ್ಟ್ ಮಾಡೋಣ. ಸಕ್ಕದಾಗಿರುತ್ತೆ. ಸಕ್ಕದಾಗಿರುತ್ತಾ? ನಿಂಗೆ ತುಂಬಾ ಇಷ್ಟ ಅಂತ ಬ್ರೆಡ್? ಅಲ್ಲ, ಎಲ್ಲ ಅಲ್ಲ, ಒಂದು. ಒಂದೇ ತೊಳ್ತೀನಿ, ಕೊಡಿ. ಒಂದು ಸರಿ ಕೊಟ್ರೆ ತಟ್ಟೆ ಸಮೇತ. ಸೂಪರ್ ಅದ. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು. ಹೌದಾ? ನಾನು ಟೇಸ್ಟ್ ಮಾಡ್ಬಿಡ್ತೀನಿ ಹಾಗಾದ್ರೆ. ಅಮ್ಮ ಇದನ್ನ ಯಾವಾಗ್ಲೂ ಮಾಡ್ಕೊಡ್ತಾ ಇರ್ತಾರ. ಅವ್ನ್ ಸ್ಕೂಲಿಂದ ಬಂದಿದ ತಕ್ಷಣ ಇನ್ನೂ ಇದೆಯಾ ಅಂತ ಕೇಳ್ತಾ ಇರ್ತೇನೆ. ಎಸ್ಪೆಷಲಿ ನಾನ್ ವೆಜ್ ಸಕ್ಕತ್ತಾಗಿರುತ್ತೆ, ತಿಂತಾನೆ ಇರ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಹೇಳ್ದಾಗೆ ನಿಜವಾಗ್ಲೂ ಅಲ್ಟಿಮೇಟ್ ಸೂಪರ್ ಇಟ್ ಇಸ್. ಕ್ಷಮಿಸಿ. ಓಕೆ, ನೀವು ಒಂದ್ ತಗೊಂಡ್ಬಿಡಿ. ಯಾಕೆ ಬೇಜಾರ್ ಮಾಡ್ಕೋತೀರ? ಆಮೇಲೆ ನೋಡಿ, ನಾನ್ ಕೊಡಕ್ ಬಂದ್ರೆ ಅವನೇ ಕೊಟ್ಬಿಡ್ತಾನ. ಮತ್ತೆ ಸ್ಕೂಲ್ಗೆಲ್ಲ ಹೋಗ್ತಿದ್ಯಾ? ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಆಕ್ಟ್ ಮಾಡ್ತೀಯಾ. ಥ್ಯಾಂಕ್ಸ್. ನಿನ್ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್ ನಿನ್ಗೆ. ಓಕೆ, ಇದೇ ಖುಷಿಗೆ ನಮ್ ಕಡೆಯಿಂದ ನಿಮ್ಮಿಬ್ಬರಿಗೂ ಏನಿರ್ಬೋದು? ಏನಿರ್ಬೋದು? ನೀರ್ ಕುಡಿತಾ ಇದ್ದೀರಾ ನಮ್ಮಿಬ್ರಿಗೂ? ಹೌದು, ನೀರ್ ಬೇಕೇ ಬೇಕು, ಯಾಕಂದ್ರೆ ಖಾರ ತಿಂದಿದೀವಲ್ಲ. ಗ್ಲಾಸ್. ಜಗ್ ಕೊಟ್ರೆ ಗ್ಲಾಸ್ ಬರಕ್ ಹೇಳ್ತೀನಿ. 1 ನಿಮಿಷ ಇರ್ರಿ. ಹೇಳಿ, ಜಗ್ಗಲ್ಲಿ ಕುಡಿಯಕ್ಕಾಗಲ್ಲ, ಬರೀ ಗ್ಲಾಸಲ್ಲಿ ನೀರ್ ಕುಡಿಯಕ್ಕಾಗೋದು. ಅಬ್ಬಾ, 1 ಸೆಕೆಂಡ್ ಮಾತಿನಲ್ಲಿ ಏನಾದ್ರು ಅವಕಾಶ ಕೊಟ್ರೆ ನಾನು ಮಾತಾಡ್ತಾ ಇದ್ದೆ. 1 ನಿಮಿಷನೂ ಬಿಡ್ಲಿಲ್ಲ ಅಪ್ಪ. ನಿಮ್ಮಮ್ಮನೂ ಸೂಪರ್, ನೀನು ಸೂಪರ್. ಥ್ಯಾಂಕ್ಸ್. ನನ್ಗಂತೂ ತುಂಬಾ ಖುಷಿ ಆಗಿದೆ. ನಿಮ್ಮಿಬ್ರಿಗೂ ನಮ್ಮ ಮನೆ ಅಡಿಗೆ ಕಡೆಯಿಂದ ಈ ಬ್ಯೂಟಿಫುಲ್ ಫ್ಲವರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೀನಾ ಅವರೇ. ನಿಮ್ಮ 2 ರೆಸಿಪೀಸ್, ಬ್ರೆಡ್ ಸ್ಪೆಷಲ್ ರೆಸಿಪೀಸ್ ಇವತ್ತು ಸೂಪರ್ ಆಗಿತ್ತು. ಅಂಡ್ ಭರತ್, ಪ್ರಫುಲ್, ಒರಿಜಿನಲ್ ನೇಮ್ ಪ್ರಫುಲ್, ಸಕ್ಕವಾಗಿದೆ ನಿನ್ ಹೆಸರು. ಥ್ಯಾಂಕ್ಸ್. ಥ್ಯಾಂಕ್ ಯು ಪುಟ್ಟ, ಆಲ್ ದಿ ಬೆಸ್ಟ್. ಬಾಯ್ ಬಾಯ್ ಪುಟ್ಟ. ಸ್ನೇಹಿತರೆ, ನಮ್ಮ ಮೀನಾ ಅವ್ರು ಮಾಡಿದಂತಹ ಬ್ರೆಡ್ ಸ್ಪೆಷಲ್ ರೆಸಿಪೀಸ್ ನ ನೋಡ್ಕೊಂಡಿದ್ದೀರಲ್ಲ. 1 ಸಿಹಿ, 1 ಖಾರ, ಹಾಗೆ ಪ್ರತಿಮಾ ಅವರ 2 ರೆಸಿಪೀಸ್ ಸೂಪರ್ ಆಗಿತ್ತು. ಸರಿ, ಹಾಗಾದ್ರೆ ಈ ರೆಸಿಪೀಸ್ ನ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ಇಲ್ಲಿ ಬಂದು ಎಲ್ರ ಹಾಗೆ ನೀವು ಖುಷಿಯಿಂದ ಅಡಿಗೆ ಮಾಡ್ಬೇಕಾ? ವೆರಿ ಸಿಂಪಲ್. ನಿಮ್ಮ ಇತ್ತೀಚಿನ ಫೋಟೋ ಕಳಿಸಿ, ಜೊತೆಗೆ ರೆಸಿಪಿ ಡೀಟೇಲ್ ಕಳಿಸ್ಬೇಕು. ನಮ್ ವಿಳಾಸ ನ್ಯೂ D2 ಮೀಡಿಯಾ, ನಂಬರ್ 11, 2ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಚನ್ನಮ್ಮನಕೆರೆ, ಅಚ್ಚುಕಟ್ಟು,
ಬೆಂಗಳೂರು 560085. ಸರಿ, ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ. ಟೇಕ್ ಕೇರ್. ಬಾಯ್.